ಎಲ್ಲರಿಗೂ ನಮಸ್ಕಾರ. ಅರ್ಥಶಾಸ್ತ್ರದ ಶಬ್ದಾರ್ಥಗಳು. ಗ್ಲಾಸರಿ ಆಫ್ ಎಕನಾಮಿಕ್ಸ್ ಟರ್ಮ್ಸ್. ಒಂದನೆಯದು ನಿರ್ದೇಶಿತ ಬೆಲೆ, ಅಡ್ಮಿನಿಸ್ಟ್ರೇಟೆಡ್ ಪ್ರೈಸ್. ಯಾವುದೇ ಒಂದು ವಸ್ತುವಿನ ಬೆಲೆ ಮಾರುಕಟ್ಟೆಯಲ್ಲಿ ಅದರ ಬೇಡಿಕೆ ಮತ್ತು ಅದರ ಸ್ವತಂತ್ರ ಶಕ್ತಿಯ ಮೇಲೆ ನಿರ್ಧಾರವಾಗದೆ ಯಾವುದೇ ಕೇಂದ್ರೀಯ ಶಕ್ತಿಯಿಂದ ನಿರ್ಧಾರವಾದರೆ ಅದು ನಿರ್ದೇಶಿತ ಬೆಲೆ. ಯಾವುದೇ ಸಂಸ್ಥೆ ಅಥವಾ ಸರ್ಕಾರ ಏಕಪಕ್ಷೀಯವಾಗಿ ವಸ್ತುವಿನ ಬೆಲೆಯನ್ನು ನಿರ್ದೇಶಿಸಿದರೆ ಅದು ನಿರ್ದೇಶಿತ ಬೆಲೆಯಾಗುತ್ತದೆ. ಎರಡನೆಯದು ಪಂಚನಿರ್ಣಯ, ಆರ್ಬಿಟ್ರೇಷನ್. ಕೈಗಾರಿಕಾ ವಿವಾದಗಳನ್ನು ಯಾರೇ ಒಬ್ಬ ನಿಷ್ಪಕ್ಷಪಾತ ವ್ಯಕ್ತಿ ಅಥವಾ ಸಮೂಹ ಅಥವಾ ಶಾಸನಬದ್ಧ ಅಧಿಕಾರ ಹೊಂದಿದ ವ್ಯಕ್ತಿ ಇತ್ಯರ್ಥಗೊಳಿಸಿದರೆ ಅದನ್ನು ಪಂಚನಿರ್ಣಯ ಎನ್ನುವರು. ಋಣಮುಕ್ತವಾಗುವಿಕೆ, ಅಮೋರ್ಟೈಜೇಷನ್. ಯಾರೇ ಒಬ್ಬ ವ್ಯಕ್ತಿಯ ಸಾಲ ಬಡ್ಡಿ ಸಹಿತ ತೀರಿದರೆ ಆ ವ್ಯಕ್ತಿ ಸಾಲದಿಂದ ಮುಕ್ತನಾಗುತ್ತಾನೆ. ಅದನ್ನೇ ಋಣಮುಕ್ತವಾಗುವಿಕೆ ಎನ್ನುವರು. ಏಕಾಏಕಿ ಬೆಲೆ ಸ್ಥಿತಿ, ಬೂಮ್. ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆ ತೀವ್ರಗೊಂಡಾಗ ಬೂಮ್ ಪದವನ್ನು ಬಳಸಲಾಗುತ್ತದೆ. ವಸ್ತುವಿನ ಬೆಲೆ ಏಕಾಏಕಿ ಹೆಚ್ಚುವುದು ಮತ್ತು ಕುಸಿಯುವುದಕ್ಕೆ ಇದು ಸಂಬಂಧಪಟ್ಟಿದೆ. ವಸ್ತು ವಿನಿಮಯ ಸೂತ್ರ, ಬಾರ್ಟರ್ ಸಿಸ್ಟಮ್. ವಸ್ತುವಿನ ಬದಲಿಗೆ ವಸ್ತುವನ್ನು ಕೊಳ್ಳುವುದು ವಸ್ತು ವಿನಿಮಯವಾಗಿದೆ. ಕಪ್ಪು ಹಣ, ಬ್ಲ್ಯಾಕ್ ಮನಿ. ಆದಾಯದ ಮೇಲಿನ ತೆರಿಗೆಯನ್ನು ಕಟ್ಟದೆ ಮುಚ್ಚಿಟ್ಟ ಹಣವನ್ನು ಕಪ್ಪು ಹಣ ಎನ್ನುವರು. ತುರ್ತು ದಾಸ್ತಾನು, ಬಫರ್ ಸ್ಟಾಕ್. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ವಸ್ತುವಿನ ಕೊರತೆಯನ್ನು ನೀಗಿಸಲು ಇರುವ ದಾಸ್ತಾನನ್ನು ತುರ್ತು ದಾಸ್ತಾನು ಎನ್ನುವರು. ತೇಜ ಮತ್ತು ಮಂದ, ಬುಲ್ ಅಂಡ್ ಬಿಯರ್. ಇದು ಷೇರು ವ್ಯವಹಾರಕ್ಕೆ ಸಂಬಂಧಿಸಿದೆ. ಷೇರಿನ ಬೆಲೆ ಏರಿಕೆ ನಿರೀಕ್ಷಿಸುವವನನ್ನು ತೇಜಡಿಯ ಎಂದು, ಷೇರಿನ ಬೆಲೆ ಕುಸಿತ ನಿರೀಕ್ಷಿಸುವವನನ್ನು ಮಂದಡಿಯ ಎಂದು ಕರೆಯಲಾಗುತ್ತದೆ. ಕ್ರೇತ ಬಜಾರ್ ಅಂದರೆ ಬಯರ್ಸ್ ಮಾರ್ಕೆಟ್. ಯಾವುದೇ ವಸ್ತುವಿನ ಬೇಡಿಕೆ ಹೆಚ್ಚಾದರೆ ಅಥವಾ ಕಡಿಮೆಯಾದರೆ ಮಾರುವವನಿಗೆ ಲಾಭವಾಗುತ್ತದೆ. ಅದೇ ಸ್ಥಿತಿಯಲ್ಲಿ ಮಾರುವವನಿಗೆ ಲಾಭವಾಗದಂತೆ ಕೊಳ್ಳುವವನಿಗೆ ಲಾಭವಾದರೆ ಅದನ್ನು ಕ್ರೇತ ಬಜಾರ್ ಅಂದರೆ ಕೊಳ್ಳುವವರ ಮಾರುಕಟ್ಟೆ ಎನ್ನುವರು. ವಿಕ್ರೇತ ಬಜಾರ್, ಸೆಲ್ಲರ್ಸ್ ಮಾರ್ಕೆಟ್. ಯಾವುದೇ ವಸ್ತುವಿನ ಬೇಡಿಕೆ ಹೆಚ್ಚು ಅಥವಾ ಕಡಿಮೆಯಾದಾಗ ಮಾರುವವನು ಕಡಿಮೆ ಲಾಭವನ್ನು ಮಾಡಿಕೊಂಡು ಸುಂಕ ಬೆಲೆಗೆ ಮಾರಿದಾಗ ಮಾರುವವನ ಮಾರುಕಟ್ಟೆಯಾಗುತ್ತದೆ. ಸೂಕ್ತ ಬೆಲೆಗೆ ಮಾರಿದಾಗ ಮಾರುವವನ ಮಾರುಕಟ್ಟೆಯಾಗುತ್ತದೆ. ಕೋರ್ ಸೆಕ್ಟರ್. ಅರ್ಥವ್ಯವಸ್ಥೆಯ ವಿಕಾಸ ಪ್ರಕ್ರಿಯೆಯಲ್ಲಿ ಕೆಲವು ಮೂಲಭೂತ ಸಂರಚನೆಯ ಅವಶ್ಯಕತೆ ಇರುತ್ತದೆ. ಉದಾಹರಣೆಗೆ ಸಿಮೆಂಟ್, ಕಬ್ಬಿಣ, ಉಕ್ಕು, ಪೆಟ್ರೋಲಿಯಂ ಯಂತ್ರಗಳು ಇತ್ಯಾದಿ. ಮೂಲಭೂತ ಉದ್ಯೋಗಗಳನ್ನು ವಿಕಾಸಗೊಳಿಸಿದ ನಂತರವೇ ಇತರ ಉದ್ಯೋಗಗಳನ್ನು ಸ್ಥಾಪಿಸಲಾಗುತ್ತದೆ. ಇದನ್ನೇ ಕೋರ್ ಸೆಕ್ಟರ್ ಉದ್ಯೋಗ ಎನ್ನುವರು. ನಾಣ್ಯದ ಹೆಚ್ಚಳ, ಫ್ಲಾಟಿಂಗ್ ಕರೆನ್ಸಿ. ಯಾವುದೇ ಚಲಾವಣೆಯಲ್ಲಿರುವ ನಾಣ್ಯದ ವಿನಿಮಯ ದರವನ್ನು ಮುಕ್ತವಾಗಿಸಿದರೆ ಅದು ತನ್ನ ಬೇಡಿಕೆಯ ಆಧಾರದ ಮೇಲೆ ಸ್ವತಃ ಹೊಸ ಬೆಲೆಯನ್ನು ಕಂಡುಕೊಳ್ಳುವುದು. ಅದುವೇ ನಾಣ್ಯದ ಹೆಚ್ಚಳ. ಸುಂಕ, ಎಕ್ಸೈಸ್ ಡ್ಯೂಟಿ. ದೇಶದಲ್ಲಿ ಉತ್ಪಾದನೆಯಾಗುವ ವಸ್ತುವಿನ ಮೇಲಿನ ಉತ್ಪಾದನಾ ಮಟ್ಟಕ್ಕೆ ಸರಿಹೊಂದುವಂತೆ ವಿಧಿಸುವ ತೆರಿಗೆಯೇ ಸುಂಕ. ಇದನ್ನು ಉತ್ಪಾದನಾ ಶುಲ್ಕ ಎಂದು ಹೇಳುವರು. ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್. ಗ್ರಾಹಕರ ಮೇಲೆ ನೇರವಾಗಿ ಹಾಕುವ ತೆರಿಗೆ ನೇರ ತೆರಿಗೆ. ನೇರ ತೆರಿಗೆಗಳು ವಿವರ್ತನವಾಗುವುದಿಲ್ಲ. ಅಪ್ರತ್ಯಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. ಗ್ರಾಹಕರ ಮೇಲೆ ನೇರವಾಗಿ ಹಾಕದೆ ಪರೋಕ್ಷವಾಗಿ ಹಾಕುವ ತೆರಿಗೆಯು ಅಪ್ರತ್ಯಕ್ಷ ತೆರಿಗೆ. ಈ ತೆರಿಗೆಯನ್ನು
ಅಂಗಡಿಕಾರನು ಗ್ರಾಹಕನಿಂದ ಪಡೆದು ಸರ್ಕಾರಕ್ಕೆ ಕಟ್ಟುತ್ತಾನೆ. ಅಪಮೌಲ್ಯ ಡಿವ್ಯಾಲ್ಯೂಯೇಷನ್. ಯಾವುದೇ ಚಲಾವಣೆಯಲ್ಲಿರುವ ಒಂದು ನಾಣ್ಯದ ವಿನಿಮಯ ದರ ಬೇರೆ ನಾಣ್ಯದ ವಿನಿಮಯ ದರಕ್ಕಿಂತ ಕಡಿಮೆಯಾದಾಗ ಆ ನಾಣ್ಯದ ಮೌಲ್ಯ ಕುಸಿಯುತ್ತದೆ. ಅದನ್ನೇ ಅಪಮೌಲ್ಯ ಎನ್ನುವರು. ಅನಾಣ್ಯೀಕರಣ ಡಿಮಾನಿಟೈಸೇಷನ್. ಕಪ್ಪು ಹಣ ಹೆಚ್ಚಾಗಿ ಅರ್ಥವ್ಯವಸ್ಥೆ ಹದಗೆಟ್ಟಾಗ ಸರ್ಕಾರ ಹಳೆಯ ನಾಣ್ಯಗಳನ್ನು ಮುಗಿಸಿ ಹೊಸ ನಾಣ್ಯಗಳನ್ನು ಚಲಾವಣೆಗೆ ತರುತ್ತದೆ. ಹಳೆ ನಾಣ್ಯಗಳ ಚಲಾವಣೆಯನ್ನು ನಿಲ್ಲಿಸುವುದೇ ಅನಾಣ್ಯೀಕರಣ. ಕೊರತೆ ಹಣಕಾಸು ಡಿಫಿಸಿಟ್ ಫೈನಾನ್ಸಿಂಗ್. ಸರ್ಕಾರದ ಮುಂಗಡಪತ್ರ ಕೊರತೆ ಮುಂಗಡಪತ್ರವಾದಾಗ, ಅಂದರೆ ಆದಾಯ ಕಡಿಮೆಯಾಗಿ ಖರ್ಚು ಹೆಚ್ಚಾದಾಗ ಕೊರತೆ ಅರ್ಥವ್ಯವಸ್ಥೆಯಾಗುತ್ತದೆ. ಬ್ಯಾಂಕ್ಗಳಿಂದ ಮತ್ತು ಇತರ ಮೂಲಗಳಿಂದ ಸಾಲ ಪಡೆದು ಕೊರತೆಯನ್ನು ನೀಗಿಸಲಾಗುತ್ತಿದೆಯೇ ಎಂದರೆ ಅದು ಕೊರತೆಯ ಅರ್ಥವ್ಯವಸ್ಥೆಯೇ ಸರಿ. ಮುಕ್ತ ಬಂದರು ಫ್ರೀ ಪೋರ್ಟ್. ಯಾವುದೇ ಒಂದು ವಸ್ತು ಬಂದರಿನ ಮೂಲಕ ಪುನಃ ರಫ್ತಾದರೆ ಅದರ ಮೇಲೆ ಯಾವುದೇ ತೆರಿಗೆ ವಿಧಿಸುವುದಿಲ್ಲ. ಆ ಬಂದರನ್ನು ಮುಕ್ತ ಬಂದರು ಎನ್ನುವರು. ಸುವರ್ಣ ಪದ್ಧತಿ ಗೋಲ್ಡ್ ಸಿಸ್ಟಮ್. ಯಾವುದೇ ದೇಶದ ಮುಖ್ಯ ನಾಣ್ಯ ಸ್ವರ್ಣಕ್ಕೆ ಪರಿವರ್ತನೆ ಹೊಂದಿದಾಗ ಅಥವಾ ನಾಣ್ಯದ ಮೌಲ್ಯವನ್ನು ಸ್ವರ್ಣದ ಮೌಲ್ಯದಿಂದ ಕಳೆದಾಗ ಆ ವ್ಯವಸ್ಥೆಯನ್ನು ಸ್ವರ್ಣಮಾನ ಎನ್ನುತ್ತಾರೆ. ಈಗ ಯಾವ ದೇಶದಲ್ಲಿಯೂ ಸ್ವರ್ಣಮಾನ ಇಲ್ಲ. ಕಠಿಣ ನಾಣ್ಯ ಹಾರ್ಡ್ ಕರೆನ್ಸಿ. ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವ ನಾಣ್ಯದ ಬೇಡಿಕೆ ಹೆಚ್ಚಾಗುವುದೋ ಆ ನಾಣ್ಯವನ್ನು ಕಠಿಣ ನಾಣ್ಯ ಎನ್ನುವರು. ಅಭಿವೃದ್ಧಿಶೀಲ ದೇಶಗಳ ನಾಣ್ಯಗಳು ಕಠಿಣ ನಾಣ್ಯಗಳಾಗಿರುತ್ತವೆ. ಬಿಸಿ ಹಣ ಹಾಟ್ ಮನಿ. ದೇಶಿ ನಾಣ್ಯವನ್ನು ಶೀಘ್ರ ಪಲಾಯನಗೊಳಿಸಿಕೊಳ್ಳುವ ಪ್ರವೃತ್ತಿ ಹೊಂದಿದ ವಿದೇಶಿ ನಾಣ್ಯವನ್ನು ಬಿಸಿ ಹಣ ಎನ್ನುತ್ತಾರೆ. ಹಣದ ಸಂಕುಚಿತ ಡಿಫ್ಲೇಷನ್. ಮಾರುಕಟ್ಟೆಯಲ್ಲಿ ನಾಣ್ಯದ ಕೊರತೆಯ ಕಾರಣ ಬೆಲೆಗಳು ಕುಸಿಯುತ್ತವೆ. ಉತ್ಪಾದನೆ, ವ್ಯಾಪಾರವು ಮಂದವಾಗುತ್ತದೆ. ಉದ್ಯೋಗ ಹೆಚ್ಚಾಗುತ್ತದೆ. ಆ ಅವಸ್ಥೆಯನ್ನು ಹಣದ ಸಂಕುಚಿತ ಅವಸ್ಥೆ ಎನ್ನುತ್ತಾರೆ. ಹಣದುಬ್ಬರ ಇನ್ಫ್ಲೇಷನ್. ಬೆಲೆಗಳು ಏರಿದಾಗ ಹಣದ ಮೌಲ್ಯ ಕುಸಿಯುತ್ತದೆ. ಅದನ್ನೇ ಹಣದುಬ್ಬರ ಎನ್ನುವರು. ಲಿಮಿಟೆಡ್ ಕಂಪನಿ. ಯಾವ ಕಂಪನಿಯ ಪ್ರತಿಯೊಬ್ಬ ಷೇರುದಾರನ ಹಕ್ಕು ಲಾಭಾಂಶಕ್ಕೆ ಸಮನಾಗಿರುತ್ತದೆಯೋ ಆ ಕಂಪನಿಗೆ ಲಿಮಿಟೆಡ್ ಕಂಪನಿ ಎನ್ನುತ್ತಾರೆ. ಮಿಶ್ರ ಅರ್ಥವ್ಯವಸ್ಥೆ ಮಿಕ್ಸ್ಡ್ ಎಕಾನಮಿ. ಯಾವ ಅರ್ಥವ್ಯವಸ್ಥೆಯಲ್ಲಿ ಸಾರ್ವಜನಿಕ ವಲಯ ಹಾಗೂ ಖಾಸಗಿ ವಲಯಗಳ ಅಸ್ತಿತ್ವವಿರುವುದೋ ಆ ಅರ್ಥವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆ ಎನ್ನುವರು. ಮುಂದೂಡಿಕೆಗೆ ಅಧಿಕಾರ ಮರಟರಿಯರಿಸಮ್. ಸಾಲಗಾರನು ಸಾಲ ಮರುಪಾವತಿ ಮುಂದೂಡಲು ಕಾನೂನಿನ ಮೇರೆಗೆ ಕೊಟ್ಟ ಅಧಿಕಾರ. ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್. ಯಾವುದೇ ದೇಶದಲ್ಲಿ ಒಂದು ವರ್ಷದಲ್ಲಿ ವಸ್ತುಗಳ ಮತ್ತು ಸೇವೆಗಳ ಒಟ್ಟು ಉತ್ಪಾದನೆ ರಾಷ್ಟ್ರೀಯ ಆದಾಯ. ವಿವಿಧ ಉದ್ದೇಶಗಳಿಂದಾಗಿ ರಾಷ್ಟ್ರೀಯ ಆದಾಯ ವಿವಿಧ ಸ್ವರೂಪಗಳಿರುತ್ತದೆ. ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್. ವಿವಿಧ ವಸ್ತುಗಳ ಮಾರುಕಟ್ಟೆಯ ಹಾಗೆ ಹಣದ ಮಾರುಕಟ್ಟೆ ಇರುತ್ತದೆ. ಅಲ್ಲಿ ಹಣದ ಕೊಂಡುಕೊಳ್ಳುವಿಕೆ ನಡೆಯುತ್ತದೆ. ದೀರ್ಘಕಾಲವ್ಯಯವಾಗಿ ಹಣವನ್ನು ಉಪಲಬ್ಧವಾಗಿರುವ ಮಾರುಕಟ್ಟೆಗೆ ಬಂಡವಾಳ ಮಾರುಕಟ್ಟೆ ಎನ್ನುವರು. ತಲಾದಾಯ ಪರ್ ಕ್ಯಾಪಿಟಲ್ ಇನ್ಕಮ್. ಪ್ರತಿಯೊಬ್ಬ ವ್ಯಕ್ತಿಯ ರಾಷ್ಟ್ರೀಯ ಆದಾಯವೇ ಪ್ರತಿ ವ್ಯಕ್ತಿಯ ಆದಾಯ. ಯಾವುದೇ ದೇಶದ ರಾಷ್ಟ್ರೀಯ ಆದಾಯವನ್ನು ಆ ದೇಶದ ಜನಸಂಖ್ಯೆಯಿಂದ ವಿಭಜಿಸಿದರೆ ತಲಾದಾಯ ಬರುವುದು. ಬಡತನ ರೇಖೆ ಪಾವರ್ಟಿ ಲೈನ್. ಒಂದು ಕುಟುಂಬದ ಪ್ರತಿ ತಿಂಗಳ ನಿರ್ವಹಣೆಗೆ ಕನಿಷ್ಠ ಹಣದ ಅವಶ್ಯಕತೆಯೇ ಬಡತನ ರೇಖೆ. ಕುಟುಂಬದ ಆದಾಯ ನಿರ್ವಹಣೆಗಿಂತ ಕಡಿಮೆ ಇದ್ದರೆ ಆ ಕುಟುಂಬ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬ.
ಪ್ರಧಾನ ಚಿನ್ನ ಪ್ರೈಮರಿ ಗೋಲ್ಡ್. ಕ್ಯಾರೆಟ್ ಶುದ್ಧ ಚಿನ್ನವೇ ಪ್ರಧಾನ ಚಿನ್ನ. ಪ್ರಾಕ್ಸಿ ಯಾವುದೇ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಬೇರೊಬ್ಬ ವ್ಯಕ್ತಿ ಉಪಸ್ಥಿತವಾದಾಗ ಅದನ್ನು ಪ್ರಾಕ್ಸಿ ಎನ್ನಲಾಗುತ್ತದೆ. ಖಾಸಗಿ ವಲಯ ಪ್ರೈವೇಟ್ ಸೆಕ್ಟರ್. ಅರ್ಥವ್ಯವಸ್ಥೆಯ ಯಾವ ವಲಯ ಖಾಸಗಿ ನಿಯಂತ್ರಣದಲ್ಲಿರುವುದೋ ಆ ವಲಯವನ್ನು ಖಾಸಗಿ ವಲಯ ಎನ್ನುವರು. ಖಾಸಗಿ ಲಾಭಕ್ಕಾಗಿಯೇ ಈ ವಲಯ ನಿರ್ಮಾಣವಾಗಿರುತ್ತದೆ. ಸಾರ್ವಜನಿಕ ವಲಯ ಪಬ್ಲಿಕ್ ಸೆಕ್ಟರ್. ಅರ್ಥವ್ಯವಸ್ಥೆಯಲ್ಲಿ ಯಾವ ವಲಯ ಸರಕಾರಿ ಸ್ವಾಮ್ಯಕ್ಕೊಳಪಟ್ಟಿರುವುದೋ ಆ ವಲಯವನ್ನು ಸಾರ್ವಜನಿಕ ವಲಯ ಎನ್ನುವರು. ಮರುಪ್ರಸರಣ ರಿಫ್ಲೇಷನ್. ಜನರ ಕೊಳ್ಳುವ ಶಕ್ತಿ ವೃದ್ಧಿಸಿ ವಸ್ತುಗಳ ಬೇಡಿಕೆ ಅಧಿಕಗೊಳ್ಳಲು ಕೈಗೊಳ್ಳುವ ಕ್ರಮಕ್ಕೆ ಮರುಪ್ರಸರಣ ಎನ್ನುತ್ತಾರೆ. ಸಾಫ್ಟ್ ಕರೆನ್ಸಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವ ಹಣದ ಬೇಡಿಕೆ ಅಧಿಕಗೊಳ್ಳುವುದೋ ಆ ಹಣವೇ ಸೌಮ್ಯ ಹಣ. ಸ್ಟಾಗ್ಫ್ಲೇಷನ್. ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರದ ಜೊತೆಗೆ ಹಣದ ಬೇಡಿಕೆ ಹೆಚ್ಚಾದಾಗ ಆ ಅವ್ಯವಸ್ಥೆಯನ್ನು ಸ್ಟಾಗ್ಫ್ಲೇಷನ್ ಎನ್ನುವರು. ಸಾಫ್ಟ್ ಲೋನ್. ಕಡಿಮೆ ಬಡ್ಡಿ ದರದ ಮೇಲೆ ದೊರೆಯುವ ದೀರ್ಘಾವಧಿಯ ಸಾಲವೇ ಸೌಮ್ಯ ಸಾಲ. ಆಡ್ ವ್ಯಾಲೋರಂ. ವಸ್ತುಗಳ ಮೇಲೆ ಹಾಕುವ ತೆರಿಗೆ ಅವುಗಳ ಉತ್ಪಾದನೆಗನುಗುಣವಾಗಿರದೆ ಅವುಗಳ ಬೆಲೆಗನುಗುಣವಾಗಿದ್ದರೆ ಆಡ್ ವ್ಯಾಲೋರಂ ಎನ್ನುತ್ತಾರೆ. ಆರ್ಬಿಟ್ರೇಜ್. ಈ ಶಬ್ದದ ಪ್ರಯೋಗ ಸಾಮಾನ್ಯವಾಗಿ ವಿದೇಶಿ ವಿನಿಮಯದಲ್ಲಿ ಬರುತ್ತದೆ. ಸ್ವತಂತ್ರ ವಿದೇಶಿ ಹಣಕಾಸು ಮಾರುಕಟ್ಟೆಯಲ್ಲಿ ಯಾವುದೇ ಹಣದ ಮೌಲ್ಯ ಕುಸಿದಾಗ ಅಥವಾ ಹೆಚ್ಚಾದಾಗ ಆ ಅರ್ಥವ್ಯವಸ್ಥೆಯನ್ನು ಆರ್ಬಿಟ್ರೇಜ್ ಎನ್ನುತ್ತಾರೆ. ನಿಗಮ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸ್. ಕಂಪನಿಗಳ ನಿಯಮಗಳ ಪ್ರಕಾರ ವಿಧಿಸುವ ತೆರಿಗೆ. ಇದು ನೇರ ತೆರಿಗೆ. ಮರೆಮಾಚಿದ ಉದ್ಯೋಗ ಡಿಸ್ಗಸ್ಡ್ ಅನ್ಎಂಪ್ಲಾಯ್ಮೆಂಟ್. ಒಬ್ಬ ವ್ಯಕ್ತಿ ಒಂದು ವೃತ್ತಿಯಲ್ಲಿ ತೊಡಗಿರುತ್ತಾನೆ. ಅದರಲ್ಲಿ ಅವನ ಉತ್ಪಾದನೆ ಶೂನ್ಯವಾಗಿರುತ್ತದೆ. ಅಂಥ ವ್ಯಕ್ತಿಗಳನ್ನು ಆ ವೃತ್ತಿಯಿಂದ ತೆಗೆದಾಗ ಉತ್ಪಾದನೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವುದಿಲ್ಲ. ಇದು ಮರೆಮಾಚಿದ ನಿರುದ್ಯೋಗ. ನಮ್ಮ ದೇಶದ ಕೃಷಿ ವಲಯದಲ್ಲಿ ಈ ರೀತಿಯ ನಿರುದ್ಯೋಗವಿದೆ. ದುಡಿಮೆಯ ವಿಭಜನೆ ಡಿವಿಷನ್ ಆಫ್ ಲೇಬರ್. ಯಾವುದೇ ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿಯಿಂದ ಮಾಡಿಸದೆ ಆ ಕೆಲಸದ ವಿವಿಧ ಭಾಗಗಳನ್ನು ಬೇರೆ ಬೇರೆ ವ್ಯಕ್ತಿಗಳಿಂದ ಮಾಡಿಸುವ ಪ್ರಕ್ರಿಯೆಯೇ ದುಡಿಮೆಯ ವಿಭಜನೆ. ಡಂಪಿಂಗ್. ಯಾವುದೇ ಒಂದು ವಸ್ತುವಿನ ಉತ್ಪಾದನೆ ಹೆಚ್ಚಾಗಿ ಆ ವಸ್ತುವಿನ ಬೆಲೆ ಕುಸಿಯುವುದನ್ನು ತಡೆಯಲು ಆ ವಸ್ತುವಿನ ಹೆಚ್ಚುವರಿ ದಾಸ್ತಾನನ್ನು ವಿದೇಶಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಅಥವಾ ನಷ್ಟವನ್ನು ತುಂಬಿಕೊಡುವ ಬೆಲೆಗೆ ಮಾರುವ ವ್ಯವಸ್ಥೆಗೆ ಡಂಪಿಂಗ್ ಎನ್ನುತ್ತಾರೆ. ದ್ವಿಜನ ಸ್ವಾಮ್ಯ. ಒಂದು ವಸ್ತುವಿನ ಉತ್ಪಾದಕರು ಅಥವಾ ಮಾರುವವರು ಕೇವಲ ಇಬ್ಬರೇ ಇದ್ದಾಗ ಮಾರುಕಟ್ಟೆಯಲ್ಲಿ ಉಂಟಾಗುವ ಪರಿಸ್ಥಿತಿಗೆ ದ್ವಿಜನ ಸ್ವಾಮ್ಯ ಎನ್ನುತ್ತಾರೆ. ವಿಕ್ರೇತಾಧಿಕಾರಿ ಡ್ಯೂಯೋಪನಿ. ಯಾವುದೇ ವಸ್ತುವಿನ ಗ್ರಾಹಕರು ಕೇವಲ ಒಬ್ಬರೇ ಇದ್ದಾಗ ಮಾರುಕಟ್ಟೆಯಲ್ಲಿ ಉಂಟಾಗುವ ಪರಿಸ್ಥಿತಿಗೆ ವಿಕ್ರೇತಾಧಿಕಾರಿ ಎನ್ನುತ್ತಾರೆ. ಅರ್ಥಮಿತಿ ಎಕನಾಮೆಟ್ರಿಕ್ಸ್. ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಗಣಿತ ಮತ್ತು ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಆರ್ಥಿಕ ಸಿದ್ಧಾಂತಗಳನ್ನು ಅಧ್ಯಯನ ಮಾಡುವುದು. ಆರ್ಥಿಕ ಯೋಜನೆ ಎಕನಾಮಿಕ್ ಪ್ಲಾನಿಂಗ್. ಆರ್ಥಿಕ ಸಂಪನ್ಮೂಲಗಳ ಮೌಲ್ಯಮಾಪನವನ್ನು ಮೊದಲೇ ಮಾಡಿ ಸಂಪನ್ಮೂಲಗಳನ್ನು ಮೊದಲೇ ಯೋಜಿಸಿದಂತೆ ಉಪಯೋಗಿಸುವ ಆರ್ಥಿಕ ಪ್ರಕ್ರಿಯೆಯೇ ಆರ್ಥಿಕ ಯೋಜನೆ. ಆದ್ಯತೆಗಳನ್ನು ಅವಶ್ಯಕತೆಗಳನ್ನು ಗುರುತಿಸಲು ಇದು ಅಗತ್ಯ. ಉತ್ಪಾದನಾ ಉಳಿಕೆ ಎಕನಾಮಿಕ್ಸ್ ಆಫ್ ಪ್ರೊಡಕ್ಷನ್. ಒಂದು ವಸ್ತುವಿನ ಉತ್ಪಾದನೆ ಅಧಿಕಗೊಂಡಾಗ ಅದರ ಬೇಡಿಕೆ ಕುಸಿಯುತ್ತದೆ. ಉತ್ಪಾದಿತ ವಸ್ತು ಉತ್ಪಾದಕರ ಬಳಿ ಉಳಿದು ಬಿಡುತ್ತದೆ. ಅದನ್ನೇ ಉತ್ಪಾದನಾ ಉಳಿಕೆ ಎನ್ನಲಾಗುತ್ತದೆ. ಬೇಡಿಕೆ ಬೆಲೆ ಹಿಗ್ಗುವಿಕೆ ಪ್ರೈಸ್
ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇದು ಒಂದು ವಸ್ತುವಿನ ಬೇಡಿಕೆಗೆ ಪ್ರತಿಯಾಗಿ ಮೌಲ್ಯ ಪರಿವರ್ತನೆಯಾದಾಗ ಅದರ ಸಂವೇದನಾಶೀಲ ಗುಣವನ್ನು ಅಳೆಯುವ ಮಾಪಕ. ವಸ್ತುವಿನ ಮೌಲ್ಯದ ಪರಿವರ್ತನೆಯಿಂದಾಗಿ ಅದರ ಬೇಡಿಕೆಯಲ್ಲಿ ಉಂಟಾಗುವ ಪರಿವರ್ತನೆ ಬೇಡಿಕೆಗೆ ಬೆಲೆ ಹಿಗ್ಗುವಿಕೆ ಎನ್ನುವರು. ಬೇಡಿಕೆ ಬೆಲೆ ಹಿಗ್ಗುವಿಕೆ ಬೇಡಿಕೆಯ ಸಾಪೇಕ್ಷ ಪರಿವರ್ತನೆ ಬೈ ಮೌಲ್ಯದ ಸಾಪೇಕ್ಷ ಪರಿವರ್ತನೆ. ಬೇಡಿಕೆಯ ಆದಾಯ ಹಿಗ್ಗುವಿಕೆ. ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಆದಾಯದ ಸಾಪೇಕ್ಷಿತ ಪರಿವರ್ತನೆಯಿಂದ ಯಾವುದೇ ವಸ್ತುವಿನ ಬೇಡಿಕೆಯಲ್ಲಿ ಸಾಪೇಕ್ಷಿತ ಪರಿವರ್ತನೆಯಾದರೆ ಆಗ ಆ ವಸ್ತುವಿನ ಪರಿವರ್ತಿತ ಮೌಲ್ಯಕ್ಕೆ ಬೇಡಿಕೆಯ ಆದಾಯ ಹಿಗ್ಗುವಿಕೆ ಎನ್ನುವರು. ಅನ್ಯ ವಸ್ತುವಿನ ಬೇಡಿಕೆ. ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಯಾವುದೇ ಒಂದು ವಸ್ತುವಿನ ಬೆಲೆಯಲ್ಲಿ ಸಾಪೇಕ್ಷಿತ ಪರಿವರ್ತನೆಯಾದಾಗ ಬೇರೆ ವಸ್ತುವಿನ ಬೇಡಿಕೆಯಲ್ಲಿ ಸಾಪೇಕ್ಷ ಪರಿವರ್ತನೆಯಾದರೆ ಅದನ್ನು ವಸ್ತುವಿನ ಬೇಡಿಕೆ ಎನ್ನುವರು. ಪೂರೈಕೆ ಹಿಗ್ಗುವಿಕೆ. ಒಂದು ವಸ್ತುವಿನ ಮೌಲ್ಯ ಪರಿವರ್ತನೆಯಾದಾಗ ಅದರ ಪೂರೈಕೆಯಲ್ಲಿಯೂ ಪರಿವರ್ತನೆಯಾಗುವುದಕ್ಕೆ ಪೂರೈಕೆ ಹಿಗ್ಗುವಿಕೆ ಎನ್ನುವರು. ಕ್ಷಮತೆಯ ಅಧ್ಯಯನ. ಎರ್ಗೊನೋಮಿಕ್ಸ್. ಇದು ಒಬ್ಬ ಶ್ರಮಿಕನ ಕಾರ್ಯಕ್ಷಮತೆ ಮತ್ತು ಆ ಮೂಲಕ ಕಂಡುಬರುವ ವಾಸ್ತವಿಕ ಪ್ರತಿಫಲದ ಮಧ್ಯದ ಸ್ಥಿತಿ ಅಧ್ಯಯನ. ಇದರ ಉದ್ದೇಶ ಕಾರ್ಯಕ್ಷಮತೆಯ ವೃದ್ಧಿ. ವಿನಿಮಯ ನಿಯಂತ್ರಣ. ಎಕ್ಸ್ಚೇಂಜ್ ಕಂಟ್ರೋಲ್. ಯಾವುದೇ ದೇಶ ತನ್ನ ದೇಶದ ಹಣವನ್ನು ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇರೆ ದೇಶಗಳ ಹಣಕ್ಕೆ ಸಮವಾಗಿಸುವುದರ ಬದಲು ಭಿನ್ನವಾಗಿಸಲು ಪ್ರಯತ್ನಿಸಿದಾಗ ಅದನ್ನು ವಿನಿಮಯ ನಿಯಂತ್ರಣ ಎನ್ನುವರು. ಉತ್ಪಾದನಾ ಸಾಧನಗಳು. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಒಂದು ವಸ್ತುವಿನ ಉತ್ಪಾದನೆಗೆ ಅಗತ್ಯವಿರುವ ಸಾಧನಗಳನ್ನು ಉತ್ಪಾದನಾ ಸಾಧನಗಳು ಎನ್ನುವರು. ಅರ್ಥಶಾಸ್ತ್ರಜ್ಞರು ಆರಂಭದಲ್ಲಿ ಕೇವಲ ಶ್ರಮವನ್ನು ಉತ್ಪಾದನಾ ಸಾಧನ ಎಂದು ಪರಿಗಣಿಸುವರು. ಅನಂತರ ಭೂಮಿ ಮತ್ತು ಬಂಡವಾಳಗಳನ್ನು ಸಾಧನಗಳೆಂದು ಪರಿಗಣಿಸುವರು. ಪೂರ್ಣ ಉದ್ಯೋಗ. ಫುಲ್ ಎಂಪ್ಲಾಯ್ಮೆಂಟ್. ಯಾವ ನಿರುದ್ಯೋಗ ಸಂಖ್ಯೆ ಉದ್ಯೋಗಕ್ಕೆ ಅಗತ್ಯವಿರುವುದಕ್ಕಿಂತ ಕಡಿಮೆಯಾಗಿರುವುದು, ಅಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಹೇರಳವಾಗಿ ಲಭ್ಯವಾಗುವುದೋ ಅದು ಪೂರ್ಣ ಉದ್ಯೋಗ. ಏಕಾಧಿಕಾರ. ಮೊನೊಪೊಲಿ. ಒಂದೇ ಒಂದು ಸಂಸ್ಥೆಯು ಇಡೀ ಮಾರುಕಟ್ಟೆಯನ್ನು ನಿಯಂತ್ರಿಸಿದಾಗ ಏಕಾಧಿಕಾರ ಮಾರುಕಟ್ಟೆ ಎನ್ನುವರು. ಮಾರುಕಟ್ಟೆಯಲ್ಲಿ ಬೇರೆ ಸಂಸ್ಥೆ ಹಾಗೂ ವಸ್ತುವಿನ ಅನುಪಸ್ಥಿತಿಯ ಕಾರಣದಿಂದ ಈ ಸ್ಥಿತಿ ಉಂಟಾಗುತ್ತದೆ. ಏಕಕ್ಷೇತ್ರಾಧಿಕಾರಿ. ಮೊನೊಪೊಲಿ. ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ವಸ್ತುವಿನ ಒಬ್ಬನೇ ಗ್ರಾಹಕನಿದ್ದರೆ ಅದನ್ನು ಏಕಕ್ಷೇತ್ರಾಧಿಕಾರ ಮಾರುಕಟ್ಟೆ ಎನ್ನುವರು. ಕೆಲಜನಸ್ವಾಮ್ಯ. ಅಲಿಗೋಪಲಿ. ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಕೆಲಜನಸ್ವಾಮ್ಯ ಮಾರುಕಟ್ಟೆ ಎನ್ನುವರು. ಶುದ್ಧ ಪುನರುತ್ಪಾದನಾ ದರ. ನೆಟ್ ರೀಪ್ರೊಡಕ್ಷನ್ ರೇಟ್. ಇದು ದೇಶದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಸಂಬಂಧಿಸಿದೆ. ಶುದ್ಧ ಪುನರುತ್ಪಾದನೆ ದರ ಒಂದೇ ರೀತಿಯಾಗಿದ್ದರೆ ಜನಸಂಖ್ಯೆ ಸ್ಥಿರವಾಗಿರುತ್ತದೆ. ಈ ದರ ಹೆಚ್ಚಾದರೆ ಜನಸಂಖ್ಯೆ ಹೆಚ್ಚಾಗುತ್ತದೆ. ಪರಿಶಿಷ್ಟ ವಾಣಿಜ್ಯ ಬ್ಯಾಂಕುಗಳು. ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕು ತನ್ನ 2ನೇ ಅನುಸೂಚಿತ ಸೂಚಿಯಲ್ಲಿ ಯಾವ ಬ್ಯಾಂಕುಗಳನ್ನು ಸೇರಿಸಿದೆಯೋ ಆ ಬ್ಯಾಂಕುಗಳು ಪರಿಶಿಷ್ಟ ವಾಣಿಜ್ಯ ಬ್ಯಾಂಕುಗಳಾಗಿವೆ. ಕೆಲವು ಷರತ್ತುಗಳನ್ನು ಪೂರ್ತಿಗೊಳಿಸಿದ ನಂತರವೇ ರಿಸರ್ವ್ ಬ್ಯಾಂಕುಗಳನ್ನು ಈ ಪಟ್ಟಿಗೆ ಸೇರಿಸುವುದು. ಶಾಖಾ ಬ್ಯಾಂಕಿಂಗ್. ಬ್ರಾಂಚ್ ಬ್ಯಾಂಕಿಂಗ್. ಶಾಖಾ ಬ್ಯಾಂಕಿಂಗ್ ಸೂತ್ರದ ಒಂದು ಬ್ಯಾಂಕ್ ಒಂದು ಪ್ರಧಾನ ಕಾರ್ಯಾಲಯ ಹೊಂದಿದ್ದು ದೇಶದಾದ್ಯಂತ ಹಲವಾರು ಶಾಖೆಗಳನ್ನು ಹೊಂದಿರುತ್ತದೆ. ವಿದೇಶಗಳಲ್ಲಿಯೂ ಶಾಖೆಗಳಿರುತ್ತವೆ. ಯೂನಿಟ್ ಬ್ಯಾಂಕಿಂಗ್. ಬ್ಯಾಂಕು ತನ್ನ ಕಾರ್ಯಕ್ಷೇತ್ರವನ್ನು ಒಂದು ಕಾರ್ಯಾಲಯಕ್ಕೆ ಸೀಮಿತಗೊಳಿಸುತ್ತದೆ.
ಶಾಖೆಗಳು ಸೀಮಿತವಾಗಿರುತ್ತವೆ. ಯೂನಿಟ್ ಬ್ಯಾಂಕಿಂಗ್ ವ್ಯವಸ್ಥೆ ಅಮೆರಿಕದಲ್ಲಿ ಜನಪ್ರಿಯವಾಗಿದೆ. ಅಗ್ರ ಬ್ಯಾಂಕ್ ಯೋಜನೆ, ಲೀಡ್ ಬ್ಯಾಂಕ್ ಸ್ಕೀಮ್. ಈ ಯೋಜನೆಯನ್ನು ಜಿಲ್ಲೆಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು 1969ರಲ್ಲಿ ಜಾರಿಗೊಳಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಒಂದು ಬ್ಯಾಂಕನ್ನು ಅಗ್ರ ಬ್ಯಾಂಕ್ ಎಂದು ಘೋಷಿಸಲಾಗುತ್ತದೆ. ಈ ಅಗ್ರ ಬ್ಯಾಂಕು ಜಿಲ್ಲೆಯಲ್ಲಿ ಸಾಲದ ಯೋಜನೆಯನ್ನು ರೂಪಿಸುತ್ತದೆ. ಬಾಂಡ್ ಮತ್ತು ಡಿಬೆಂಚರ್. ಬಾಂಡ್ ಮತ್ತು ಡಿಬೆಂಚರ್ ಪದಗಳು ಸಾಲ ಮತ್ತು ಸಾಲ ಪತ್ರಕ್ಕೆ ಸಂಬಂಧಿಸಿದೆ. ಕೇಂದ್ರ, ರಾಜ್ಯ ಸರ್ಕಾರಗಳು ಅಥವಾ ಸಂಸ್ಥೆಗಳು ಸಾಲ ಪಡೆಯುವಾಗ ಬಾಂಡುಗಳು, ಡಿಬೆಂಚರ್ಗಳು ಬಿಡುಗಡೆಯಾಗುತ್ತವೆ. ಕಂಪನಿಗಳು ತಮ್ಮ ಸಾಲ ಪೂರ್ತಿಗೊಳಿಸಲು ಡಿಬೆಂಚರ್ಗಳನ್ನು ಜಾರಿಗೆ ತರುತ್ತವೆ. ಸಸ್ತಾ ಹಣ, ಚೀಪ್ ಮನಿ. ಯಾವ ಹಣವು ಕಡಿಮೆ ಬಡ್ಡಿ ದರದ ಮೇಲೆ ಸಾಲದ ರೂಪದಲ್ಲಿ ದೊರೆಯುವುದೋ ಆ ಹಣ ಸಸ್ತಾ ಹಣ. ಬ್ಯಾಂಕ್ ದರ. ಕೇಂದ್ರೀಯ ಬ್ಯಾಂಕು ತನ್ನ ಸದಸ್ಯ ಬ್ಯಾಂಕುಗಳ ಪ್ರಥಮ ಶ್ರೇಣಿಯ ಬಿಲ್ಗಳಲ್ಲಿ ಪುನಃ ಕಡಿತ ಮಾಡುತ್ತದೆ ಅಥವಾ ಸ್ವೀಕರಿಸಿ ಸಾಲ ನೀಡುತ್ತದೆ. ಆಗ ಬ್ಯಾಂಕ್ ದರದಲ್ಲಿ ಪರಿವರ್ತನೆಯಾಗುತ್ತದೆ. ಅದನ್ನು ಬ್ಯಾಂಕ್ ದರ ಎನ್ನುವರು. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್. ಕೇಂದ್ರೀಯ ಬ್ಯಾಂಕು ಹಣದ ಮಾರುಕಟ್ಟೆಯನ್ನು ನಿಯಂತ್ರಿಸಲು ಕೈಗೊಳ್ಳುವ ಒಂದು ಉಪಾಯ. ಹಣದ ಮಾರುಕಟ್ಟೆಯಲ್ಲಿ ಬಿಲ್ಲುಗಳು ಮಾರಲ್ಪಡುತ್ತವೆ. ಅನ್ಯೋನ್ಯ ನಿಧಿ, ಮ್ಯೂಚುವಲ್ ಫಂಡ್. ಜನಸಾಮಾನ್ಯ ಠೇವಣಿ ಯೋಗ್ಯ ಹಣವನ್ನು ಒಂದುಗೂಡಿಸಿ ಅತ್ಯುಪಯುಕ್ತ ಕೆಲಸಗಳಿಗಾಗಿ ಉಪಯೋಗಿಸಲಾಗುತ್ತದೆ. ದಕ್ಷ ಆರ್ಥಿಕ ಸಂಸ್ಥೆಗಳು ಈ ನಿಧಿಯನ್ನು ಸಂಗ್ರಹಿಸುತ್ತವೆ. ಭಾರತದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, LIC ಇತ್ಯಾದಿ ಈ ರೀತಿಯ ಅನ್ಯೋನ್ಯ ನಿಧಿ ಸ್ಥಾಪಿಸುತ್ತವೆ. ಭದ್ರತೆ, ಸೆಕ್ಯೂರಿಟಿ. ಅರ್ಥವ್ಯವಸ್ಥೆಯಲ್ಲಿ ಭದ್ರತೆಗೆ ವ್ಯಾಪಕ ಅರ್ಥವಿದೆ. ಸಾಲಪತ್ರ, ಡಿಬೆಂಚರ್, ಬಾಂಡು, ಮಾರಾಟ ಪತ್ರ ಇತ್ಯಾದಿಗಳು ಭದ್ರತೆಯನ್ನು ನೀಡುತ್ತವೆ. ಬ್ಯಾಂಕಿನ ಸಾಲ ಪಡೆಯುವಾಗ ಬ್ಯಾಂಕು ತನ್ನ ಹಣದ ಭದ್ರತೆಗಾಗಿ ಜಾಮೀನು ಪಡೆಯುತ್ತದೆ. ಅವಧಿ ಠೇವಣಿ, ಟೈಮ್ ಡೆಪೋಸಿಟ್. ಒಂದು ನಿಗದಿತ ಅವಧಿಯಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಜಮಾ ಮಾಡುವುದು. ಅದು ಬಡ್ಡಿಯನ್ನು ಆಕರ್ಷಿಸುತ್ತದೆ. ಅದಕ್ಕೆ ಅವಧಿ ಠೇವಣಿ ಎನ್ನುವರು. ಬೇಡಿಕೆ ಠೇವಣಿ, ಡಿಮ್ಯಾಂಡ್ ಡಿಪೋಸಿಟ್. ಒಬ್ಬ ಖಾತೆದಾರ ಬ್ಯಾಂಕಿನಲ್ಲಿನ ತನ್ನ ಒಟ್ಟು ಹಣವನ್ನು ಒಮ್ಮೆಲೇ ಪಡೆಯಬಹುದು ಅಥವಾ ಇಚ್ಛಾನುಸಾರ ಬೇಕಾದಾಗ ಪಡೆಯಬಹುದು. ಚಾಲ್ತಿ ಖಾತೆ ಮತ್ತು ಉಳಿತಾಯ ಖಾತೆಗಳಲ್ಲಿ ಜಮಾ ಆಗುವ ಠೇವಣಿಯೇ ಬೇಡಿಕೆ ಠೇವಣಿ. ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ. ರಿಸರ್ವ್ ಬ್ಯಾಂಕಿನ 42(1) ಅನುಸೂಚಿಯ ಮೇರೆಗೆ ಯಾವುದೇ ಅನುಸೂಚಿತ ಬ್ಯಾಂಕು ತನ್ನ ಠೇವಣಿಯ ಕನಿಷ್ಠ ಶೇಕಡಾ 2% ರಿಸರ್ವ್ ಬ್ಯಾಂಕಿನಲ್ಲಿರಿಸಬೇಕು. ರಿಸರ್ವ್ ಬ್ಯಾಂಕ್ ಈ ಅನುಪಾತವನ್ನು ಶೇಕಡಾ 15ರವರೆಗೂ ಏರಿಸಬಹುದು. ಶಾಸನಬದ್ಧ ಋಣ ಸಂದಾಯ ದರ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ. ಬ್ಯಾಂಕಿಂಗ್ ನಿಯಮಗಳಲ್ಲಿ 24ನೇ ನಿಯಮದ ಪ್ರಕಾರ ಎಲ್ಲ ಬ್ಯಾಂಕುಗಳು ಭಾರತದಲ್ಲಿ ತಮ್ಮ ಠೇವಣಿಯ ಕನಿಷ್ಠ ಶೇಕಡಾ 25ರಷ್ಟನ್ನು ಸುಲಭ ಆಸ್ತಿಗಳ ರೂಪದಲ್ಲಿ ಇರಿಸಬೇಕು. ರಿಸರ್ವ್ ಬ್ಯಾಂಕ್ ಈ ದರವನ್ನು ಹೆಚ್ಚಿಸಲೂಬಹುದು. 1909 ಮತ್ತು 1991ರ ಅವಧಿಯಲ್ಲಿ ವಿವಿಧ ಸ್ತರಗಳಲ್ಲಿ ಈ ದರವನ್ನು ಶೇಕಡಾ 25ರಿಂದ 38.5ಕ್ಕೆ ಏರಿಸಲಾಗಿತ್ತು. ನರಸಿಂಹನ್ ಸಮಿತಿಯು ಈ ಅನುಪಾತದಲ್ಲಿ ಇಳಿಮುಖ ಮಾಡಿ ಶೇಕಡಾ 25ಕ್ಕೆ ಸ್ಥಿರಗೊಳಿಸಿತು. ಆಗ ಭಾರತದಲ್ಲಿ ಈ ದರ ಶೇಕಡಾ 31.5ರಷ್ಟಿದೆ. ಸಾಲಪತ್ರ, ಲೆಟರ್ ಆಫ್ ಕ್ರೆಡಿಟ್. ಬ್ಯಾಂಕುಗಳು ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಅವರ ಹೆಸರಿನಲ್ಲಿ ಸಾಲದ ಚೆಕ್ಕುಗಳನ್ನು ನೀಡುತ್ತವೆ. ಆದರೆ ಸಾಲ ದೀರ್ಘಾವಧಿಯದಾಗಿದ್ದರೆ ಚೆಕ್ಕುಗಳ ಬದಲಿಗೆ ಪತ್ರಗಳನ್ನು ನೀಡುತ್ತವೆ. ಅವುಗಳಿಗೆ ಸಾಲಪತ್ರ ಎನ್ನುವರು. ಜನಸಾಂದ್ರತೆ,
ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಎಷ್ಟು ಜನರು ವಾಸಿಸುವರೋ ಅದಕ್ಕೆ ಜನಸಾಂದ್ರತೆ ಎಂದು ಹೇಳುತ್ತಾರೆ. ಜನಸಂಖ್ಯೆಯನ್ನು ಚದರ ಕಿಲೋಮೀಟರ್ಗಳಿಂದ ಭಾಗಿಸಿದರೆ ಜನಸಾಂದ್ರತೆ ಬರುವುದು. ನಮ್ಮ ದೇಶದಲ್ಲಿ ದೆಹಲಿಯ ಜನಸಾಂದ್ರತೆ ಹೆಚ್ಚು. ಜನಸಂಖ್ಯಾ ಸ್ಫೋಟ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಮರಣ ಪ್ರಮಾಣ ಕಡಿಮೆಯಾಗಿ ಜನನ ಪ್ರಮಾಣ ಹೆಚ್ಚಾಗಿ ಜನಸಂಖ್ಯೆ ಹೆಚ್ಚುತ್ತದೆ. ನಮ್ಮ ದೇಶದ ಜನಸಂಖ್ಯೆ ನಮ್ಮ ದೇಶದ ಆಹಾರೋತ್ಪಾದನೆಗಿಂತ ತೀವ್ರಗತಿಯಲ್ಲಿ ಬೆಳೆದಿದೆ. ಹಲವಾರು ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಿರುವ ಈ ಜನಸಂಖ್ಯೆಯ ಹೆಚ್ಚಳವನ್ನು ಜನಸಂಖ್ಯಾ ಸ್ಫೋಟ ಎಂದು ಕರೆಯುತ್ತಾರೆ. ಮಾನವ ಶಕ್ತಿ, ಮ್ಯಾನ್ ಪವರ್. ವಿವಿಧ ಕ್ಷೇತ್ರದಲ್ಲಿ ದುಡಿಯುವವರ ದುಡಿಮೆ ಶಕ್ತಿಯನ್ನು ಮಾನವ ಶಕ್ತಿ ಎನ್ನುವರು. ಕೈಗಾರಿಕಾ ಕ್ಷೇತ್ರಗಳಲ್ಲಿ ಯಂತ್ರಗಳ ಬಳಕೆಯಿಂದ ಯಂತ್ರಶಕ್ತಿ ಹೆಚ್ಚಾಗಿ ಮಾನವ ಶಕ್ತಿ ಕಡಿಮೆಯಾಗಿದೆ. ಮಾನವ ತಾಸು, ಮ್ಯಾನ್ ಹವರ್. ವಿವಿಧ ಕ್ಷೇತ್ರಗಳಲ್ಲಿ ಮನುಷ್ಯನ ದುಡಿಮೆಯನ್ನು ತಾಸುಗಳಲ್ಲಿ ಲೆಕ್ಕ ಮಾಡಿದಾಗ ಅದು ಮಾನವ ತಾಸು ಸಮಯ ಎಂದಾಗುತ್ತದೆ. ಮಾನವ ತಾಸು ಅಧಿಕವಾದಷ್ಟೇ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಉತ್ಪನ್ನ ಇಳಿಕೆ ನಿಯಮ, ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್. ಕೃಷಿಕನು ತನ್ನ ಜಮೀನಿನಲ್ಲಿ ಹೆಚ್ಚು ಗೊಬ್ಬರ ಹಾಕಿದ ವರ್ಷ ಅವನು ನಿರೀಕ್ಷಿಸಿದಷ್ಟು ಫಸಲು ಬರುತ್ತದೆ. ಅದೇ ವರ್ಷ ನಿರೀಕ್ಷಿಸಿದಷ್ಟು ಬರದಿರುವುದೇ ಉತ್ಪನ್ನ ಇಳಿಕೆ ನಿಯಮ. ಸಾಮಾಜಿಕ ಭದ್ರತೆ, ಸೋಶಿಯಲ್ ಸೆಕ್ಯೂರಿಟಿ. ಕಾರ್ಮಿಕರು ಎದುರಿಸುವ ಸಮಸ್ಯೆಗಳನ್ನು ಬಗೆಹರಿಸಲು ಕಾರ್ಮಿಕರ ಹಿತವನ್ನು ರಕ್ಷಿಸಲು ಸರ್ಕಾರ ರೂಪಿಸಿದ ಯೋಜನೆಯೇ ಸಾಮಾಜಿಕ ಭದ್ರತೆ. ಕಾರ್ಮಿಕರ ಸಹಕಾರ ವಿಮಾ ಕಾನೂನು 1948, ಕಾರ್ಮಿಕರ ಭವಿಷ್ಯ ನಿಧಿ ಕಾನೂನು 1952 ಇವು ಈಗ ಜಾರಿಯಲ್ಲಿರುವ ಸಾಮಾಜಿಕ ಭದ್ರತೆಯ ಕಾನೂನುಗಳು. ಕೈಗಾರಿಕಾ ನೀತಿ, ಇಂಡಸ್ಟ್ರಿಯಲ್ ಪಾಲಿಸಿ. ಕೈಗಾರಿಕಾ ಕ್ಷೇತ್ರದ ವಿಕಾಸಕ್ಕೆ ಸರ್ಕಾರ ರೂಪಿಸುವ ಕಾಯ್ದೆ ಕಾನೂನು ನಿಯಮಗಳಿಗೆ ಕೈಗಾರಿಕಾ ನೀತಿ ಎನ್ನುತ್ತಾರೆ. ಕೇಂದ್ರ ಸರ್ಕಾರ 1990ರಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಿಸಿತು. ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಪ್ರೋತ್ಸಾಹ. ಸಣ್ಣ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳ ರಫ್ತಿನ ಪ್ರಮಾಣವನ್ನು ಹೆಚ್ಚಿಸುವುದು. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕೈಗಾರಿಕೆಗೆ ಪ್ರೋತ್ಸಾಹಿಸುವುದು. ಇವು 1990ರ ಹೊಸ ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶಗಳು. ಯೋಜನಾ ಪ್ರಕ್ರಿಯೆ, ಪ್ಲಾನಿಂಗ್ ಪ್ರೋಸೆಸ್. ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೆ ಬರುವಂತೆ ಮಾಡುವುದೇ ಯೋಜನಾ ಪ್ರಕ್ರಿಯೆ. ಆಯೋಗ ಯೋಜನೆಗಳನ್ನು ರೂಪಿಸಿ ಕರಡನ್ನು ಸರ್ಕಾರಕ್ಕೆ ಸಲ್ಲಿಸುತ್ತದೆ. ಸರ್ಕಾರ ಪರಿಶೀಲಿಸಿ ಒಪ್ಪಿಗೆ ನೀಡಿದ ನಂತರ ಅದು ಜಾರಿಗೆ ಬರುತ್ತದೆ. ರೇಯಿಫೆಸೆನ್ ಮಾದರಿ, ರೇಯಿಫೆಸೆನ್ ಮಾಡೆಲ್. ಸ್ವಯಂ ವಿವೇಚನೆ ಮತ್ತು ಪ್ರೇರಣೆಯಿಂದ ಸಹಕಾರ ತತ್ವಗಳ ಆಧಾರದ ಮೇಲೆ ಸಂಘವನ್ನು ರಚಿಸಿಕೊಳ್ಳುವ ಪದ್ಧತಿಗೆ ಹೀಗೆನ್ನುತ್ತಾರೆ. ಈ ರೀತಿಯ ಸಂಘದ ಸ್ವರೂಪವನ್ನು ಮೊದಲು ಜರ್ಮನಿಯ ವೆನೆರೈ ಫೆಸಿಯನ್ ರೂಪಿಸಿದನು. ಕನಿಷ್ಠ ಅವಶ್ಯಕತೆ ಕಾರ್ಯಕ್ರಮ, ಮಿನಿಮಮ್ ನೀಡ್ಸ್ ಪ್ರೋಗ್ರಾಂ. ಪ್ರಾಥಮಿಕ ಶಿಕ್ಷಣದ ಸೌಕರ್ಯಗಳ ವಿಸ್ತರಣೆ, ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕ ಆರೋಗ್ಯ ಸೌಲಭ್ಯ, ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ, ಗ್ರಾಮೀಣ ವಿದ್ಯುದೀಕರಣ, ಭೂರಹಿತರಿಗೆ ಭೂಮಿ ಮತ್ತು ಬಡವರಿಗೆ ನಿವೇಶನ, ಮನೆ ಒದಗಿಸುವುದು ಇವು ಕನಿಷ್ಠ ಅವಶ್ಯಕತೆಗಳು. ಈ ಕಾರ್ಯಕ್ರಮವು 1974-75ರಲ್ಲಿ ಜಾರಿಗೆ ಬಂತು. ಋತು ಸಂಬಂಧ ನಿರುದ್ಯೋಗ, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಕೃಷಿ ಚಟುವಟಿಕೆಗಳು ವರ್ಷ ಪೂರ್ತಿ ನಡೆಯುವುದಿಲ್ಲ. ಕೆಲವು ತಿಂಗಳು ಹೆಚ್ಚು ಕೆಲಸವಿರುತ್ತದೆ. ಬಿತ್ತುವ ಕಾಲದಲ್ಲಿ, ರಾಶಿಯ ಕಾಲದಲ್ಲಿ ಬಿಡುವಿರುವುದಿಲ್ಲ. ರಾಶಿ ಮುಗಿದ ನಂತರ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕೆಲಸವಿರುವುದಿಲ್ಲ. ಅದೇ ರೀತಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬು ಪೂರೈಕೆ ಇಲ್ಲದಿದ್ದಾಗ ಕೆಲಸವಿರುವುದಿಲ್ಲ. ಇದಕ್ಕೆ ಋತು ಸಂಬಂಧ ನಿರುದ್ಯೋಗ ಎನ್ನುತ್ತಾರೆ. ನವೀಕರಿಸಲಾಗದ ಸಂಪತ್ತು, ನಾನ್ ರಿನ್ಯೂವೇಬಲ್ ವೆಲ್ತ್. ಪುನಃ ಉಪಯೋಗಕ್ಕೆ ಬರದಂಥ ಸಂಪತ್ತನ್ನು ನವೀಕರಿಸಲಾಗದ ಸಂಪತ್ತು ಎನ್ನುವರು. ಉದಾಹರಣೆಗೆ ಕಲ್ಲಿದ್ದಲು, ಬಂಗಾರ, ಪೆಟ್ರೋಲ್ ಮುಂತಾದವು.
ಸಾಂಸ್ಥಿಕ ಬದಲಾವಣೆ ಇನ್ಸ್ಟಿಟ್ಯೂಷನಲ್ ಚೇಂಜ್. ಸಾಂಸ್ಥಿಕ ಬದಲಾವಣೆಯಿಂದ ಜನಸಂಖ್ಯೆ ನಿಯಂತ್ರಣ ಸಾಧ್ಯ ಎಂದು ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸಾಂಸ್ಥಿಕ ಬದಲಾವಣೆ ಎಂದರೆ ತಡವಾಗಿ ಮದುವೆಯಾಗುವುದು, ಮದುವೆ ವಯಸ್ಸನ್ನು ಹೆಚ್ಚಿಸುವುದು, ಮಹಿಳೆಯರಿಗೆ ಉನ್ನತ ಶಿಕ್ಷಣ ನೀಡುವುದು ಮೊದಲಾದ ಸಾಮಾಜಿಕ ಸುಧಾರಣೆಗಳಿಂದ ಜನಸಂಖ್ಯೆ ನಿಯಂತ್ರಣ ಸಾಧ್ಯ ಎಂದು ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್. ಕೃಷಿ ಉತ್ಪಾದನೆಯನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಲು ಭಾರತದಲ್ಲಿ 1967-68ರಲ್ಲಿ ಹಸಿರು ಕ್ರಾಂತಿ ಜಾರಿಗೆ ಬಂತು. ನೀರಾವರಿ ಸೌಲಭ್ಯ, ಮಿಶ್ರಬೆಳೆ, ಭೂ ಸಂರಕ್ಷಣೆ, ಬೆಳೆಗಳ ರಕ್ಷಣೆ, ಗೊಬ್ಬರ, ಕೃಷಿ ಯಂತ್ರೋಪಕರಣಗಳ ಬಳಕೆ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಇವು ಹಸಿರು ಕ್ರಾಂತಿಯ ಮುಖ್ಯ ಅಂಶಗಳು. ನಾರ್ಮನ್ ಬೋರ್ಲಾಗ್ ಹಸಿರು ಕ್ರಾಂತಿಯ ಪಿತಾಮಹ. ಶ್ವೇತಕ್ರಾಂತಿ ವೈಟ್ ರೆವಲ್ಯೂಷನ್. ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಲು ಶ್ವೇತಕ್ರಾಂತಿ ಜಾರಿಗೆ ಬಂದಿತು. ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಶ್ವೇತಕ್ರಾಂತಿಯನ್ನು ಉತ್ತೇಜಿಸಿತು. ಲೇವಾದೇವಿ ವ್ಯವಹಾರ ಲೆಂಡಿಂಗ್ ಬಿಸಿನೆಸ್. ಬಡವರಿಗೆ, ರೈತರಿಗೆ ಅವರ ಒಡವೆಗಳನ್ನು, ಆಸ್ತಿಗಳನ್ನು ಅಡವಿಟ್ಟುಕೊಂಡು ಹೆಚ್ಚು ಬಡ್ಡಿದರದ ಮೇಲೆ ಸಾಲ ಕೊಡುವವರನ್ನು ಲೇವಾದೇವಿ ವ್ಯವಹಾರಸ್ಥರು ಎನ್ನುತ್ತಾರೆ. ಲೇವಾದೇವಿ ವ್ಯಾಪಾರಸ್ಥರ ಚಟುವಟಿಕೆಗಳನ್ನು ನಿಯಂತ್ರಿಸಲು ಸರ್ಕಾರ ನಿಯಮಗಳನ್ನು ಜಾರಿಗೆ ತಂದಿದೆ. ಏಕಸ್ವಾಮ್ಯ ಪ್ರತಿಬಂಧಿತ ಕಾಯ್ದೆ ಎಂಆರ್ಟಿಪಿ ಆಕ್ಟ್. ಏಕಸ್ವಾಮ್ಯ ಮತ್ತು ಪ್ರತಿಬಂಧಿತ ಚಟುವಟಿಕೆಗಳನ್ನು ನಿಯಂತ್ರಿಸಲು ಜಾರಿಗೆ ತಂದ ಕಾಯಿದೆ. ಮೊನೊಪೊಲಿಸ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಕ್ಟ್. ಈ ಕಾನೂನಿನಲ್ಲಿ ವಿರೋಧಿಸಿದ ವ್ಯಕ್ತಿಗಳನ್ನು ಬಂಧಿಸಲು ಅವಕಾಶವಿದೆ. ಆಯವ್ಯಯ ಪಟ್ಟಿ ಬಜೆಟ್. ಇದು ಸರ್ಕಾರದ ಮುಂದಿನ ವರ್ಷದ ಖರ್ಚು ವೆಚ್ಚಗಳನ್ನು ಮತ್ತು ಅವುಗಳ ವರದಿಗಳನ್ನು ಒಳಗೊಂಡಿರುತ್ತದೆ. ತೆರಿಗೆ ಹೆಚ್ಚಿಸುವ ಮತ್ತು ಇಳಿಸುವ ಕ್ರಮಗಳು ಇದರಲ್ಲಿರುತ್ತವೆ. ಇದು ಕೇವಲ ಮುಂಬರುವ ವರ್ಷದ ಆದಾಯ ಖರ್ಚುಗಳ ಅಂದಾಜು ಮಾತ್ರವಲ್ಲದೆ ಸರ್ಕಾರದ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಲ್ಲಿ ಕಾರ್ಯಯೋಜನೆಯನ್ನು ಸೂಚಿಸುತ್ತದೆ. ಇದು ಹೊಂದಾಣಿಕೆ ಮತ್ತು ಶಿಸ್ತಿನ ಒಂದು ಸಶಸ್ತ್ರ ಆಯುಧವಾಗಿದ್ದು ಆಡಳಿತವನ್ನು ಚುರುಕುಗೊಳಿಸುತ್ತದೆ. ರಾಜ್ಯ ಸರ್ಕಾರದ ಆಯವ್ಯಯ ಪಟ್ಟಿಯನ್ನು ಶಾಸನಸಭೆಯಲ್ಲಿ ಅರ್ಥಮಂತ್ರಿಗಳು ಮಂಡಿಸುವರು. ಮಹಾನಗರ ಪಾಲಿಕೆ, ನಗರಸಭೆಯಂಥ ಸ್ಥಳೀಯ ಸಂಸ್ಥೆಗಳು ಆಯವ್ಯಯ ಪಟ್ಟಿಯನ್ನು ಸಿದ್ಧಪಡಿಸುತ್ತವೆ. ಸಂದಾಯ ಶುಲ್ಕ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇದು ಒಂದು ದೇಶದ ಒಟ್ಟು ರಫ್ತು ಮತ್ತು ಆಮದುಗಳ ನಡುವಿನ ನಿವ್ವಳ ವ್ಯತ್ಯಾಸ. ಇದರಲ್ಲಿ ವಸ್ತು ಸಾಮಗ್ರಿಗಳು, ಸೇವಾ ಸೌಕರ್ಯಗಳು, ಬಂಡವಾಳ ವರ್ಗಾವಣೆ, ಪಾವತಿಗಳು ಮುಂತಾದ ಬಾಬ್ತುಗಳು ಸೇರಿರುತ್ತವೆ. ಆದಾಯವು ಪಾವತಿಗಿಂತ ಅಧಿಕವಾಗಿದ್ದರೆ ಅದನ್ನು ಅನುಕೂಲಕಾರಿ ಸಂದಾಯ ಶುಲ್ಕ ಎಂದು, ಪ್ರತಿಕೂಲವಾಗಿದ್ದರೆ ಅನಾನುಕೂಲ ಸಂದಾಯ ಶುಲ್ಕ ಎಂದು ಕರೆಯುತ್ತಾರೆ. ಸೂಚ್ಯಂಕ ಇಂಡೆಕ್ಸ್ ನಂಬರ್. ಇದು ಯಾವುದಾದರೊಂದು ದತ್ತ ಕಾಲದಲ್ಲಿ ಯಾವುದಾದರೊಂದು ಸಂಗತಿಯ ಮಟ್ಟವನ್ನು ಹಿಂದಿನ ಪ್ರಮಾಣಿತ ಕಾಲದಲ್ಲಿನ ಮಟ್ಟದೊಡನೆ ಹೋಲಿಸಿ ಹೇಳುವ ಒಂದು ಅಂಕ. ಇದು ಬೆಲೆಯ ಮಟ್ಟದಲ್ಲಿನ ಏರಿಳಿತಗಳನ್ನು ಹಣದ ಬೆಲೆಯೊಡನೆ ಹೋಲಿಸಿ ತೋರಿಸುವ ಅಂಕಗಳ ಒಂದು ಪಟ್ಟಿ. ಜೀವನ ಸೂಚಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್. ಸೂಚ್ಯಂಕಗಳು ಹಲವು ವಿಧ. ಅವು ಜೀವನ ವೆಚ್ಚಕ್ಕೆ ಸಂಬಂಧಪಟ್ಟಿದ್ದರೆ ಸಮಾಜದ ವಿವಿಧ ವರ್ಗಗಳಿಗೆ ಅನ್ವಯಿಸುವಂತೆ ಸಾಮಾನ್ಯ ಬೆಲೆ ಮಟ್ಟದ ಬಗ್ಗೆ ಮಾಹಿತಿ ದೊರೆಯುತ್ತವೆ. ಹೀಗೆ ಬಳಕೆದಾರರ ಬೆಲೆ ಸೂಚಿ, ಸಗಟು ಬೆಲೆ ಸೂಚಿ ಮುಂತಾದವುಗಳಿರುತ್ತವೆ. ಔದ್ಯೋಗೀಕರಣ ಇಂಡಸ್ಟ್ರಿಯಲೈಸೇಷನ್. ಔದ್ಯೋಗೀಕರಣ ಒಂದು ಪ್ರಕ್ರಿಯೆ. ಇದರ ಮೂಲಕ ಯಂತ್ರೋಪಕರಣಗಳ ಮತ್ತು ಕಚ್ಚಾ ಸಾಮಗ್ರಿಗಳ ವಿನಿಯೋಗ ಅಧಿಕವಾಗಿ ಹೆಚ್ಚುವುದು. ನಗರೀಕರಣ, ಆಧುನೀಕರಣ ತೀವ್ರಗೊಳ್ಳುವವು. ವೃತ್ತಿ ವಿಂಗಡಣೆ ಡಿವಿಷನ್ ಆಫ್ ಪ್ರೊಫೆಷನ್. ದೇಶದ ಅಭಿವೃದ್ಧಿಯ ಧ್ಯೇಯ ಧೋರಣೆಗಳಿಗೆ ಅನುಗುಣವಾಗಿ ಮಾನವ ಸಂಪತ್ತನ್ನು
ವಿವಿಧ ವೃತ್ತಿಗಳಲ್ಲಿ ವಿಂಗಡಿಸುವುದೇ ವೃತ್ತಿ ವಿಂಗಡಣೆ. ವೃತ್ತಿಪರ ವಿತರಣೆ ಪ್ರೊಫೆಷನಲ್ ಡಿಸ್ಟ್ರಿಬ್ಯೂಷನ್. ಇದು ವಿವಿಧ ನಿರ್ದಿಷ್ಟ ವೃತ್ತಿಗಳಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ನಿರತರಾದವರ ಸಂಖ್ಯೆಯನ್ನು ಸೂಚಿಸುತ್ತದೆ. ಉದ್ಯೋಗ ಮತ್ತು ಜನಸಂಖ್ಯೆಯನ್ನು ಹೋಲಿಸುವಾಗ ಇದನ್ನು ಪರಿಗಣಿಸಲಾಗುತ್ತದೆ. ಪುನರ್ಬಳಕೆಯ ಸಂಪನ್ಮೂಲ ರಿನ್ಯೂವೇಬಲ್ ಸೋರ್ಸಸ್. ಪುನಃ ಉಪಯೋಗಕ್ಕೆ ಬರುವ ಸಂಪನ್ಮೂಲಗಳನ್ನು ಹೀಗೆ ಕರೆಯುತ್ತಾರೆ: ಬೆಳಕು, ಗಾಳಿ, ನೀರು ಮುಂತಾದವುಗಳು. ಹಿಂದುಳಿದ ದೇಶ ಬ್ಯಾಕ್ವರ್ಡ್ ಕಂಟ್ರಿ. ಯಾವ ದೇಶದ ತಲಾ ಆದಾಯ ತುಂಬ ಕಡಿಮೆಯಾಗಿರುತ್ತದೆಯೋ ಆ ದೇಶವನ್ನು ಹಿಂದುಳಿದ ದೇಶವೆಂದು ಕರೆಯಲಾಗುತ್ತದೆ. ವಿಶ್ವ ಬ್ಯಾಂಕು ವರ್ಗೀಕರಣ ಮಾಡಿದೆ. ದುಡಿಮೆ ಕೌಶಲ್ಯ ಲೇಬರ್ ಸ್ಕಿಲ್. ಇದು ದುಡಿಯುವ ಜನರ ದುಡಿಮೆಯ ಕೌಶಲ್ಯವನ್ನು, ಚಾತುರ್ಯವನ್ನು ಸೂಚಿಸುತ್ತದೆ. ದುಡಿಮೆಯ ಕೌಶಲ್ಯವಿರದೆ ದುಡಿಯುವವರು ಇರುತ್ತಾರೆ. ಅವರಿಗೆ ದುಡಿಮೆಯ ಕೌಶಲ್ಯದ ಕಾರ್ಮಿಕರಿಗಿಂತ ಕಡಿಮೆ ವೇತನ ಸಿಗುತ್ತದೆ. ಸಮಗ್ರ ಬೇಡಿಕೆ ಅಗ್ರಿಗೇಟ್ ಸಪ್ಲೈ. ಒಂದು ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಸರಕು ಸೇವೆಗಳಿಗಿರುವ ಒಟ್ಟು ಬೇಡಿಕೆಯಾಗಿದೆ. ವಿವಿಧ ಉತ್ಪಾದನಾ ಹಂತಗಳಲ್ಲಿ ಉತ್ಪಾದಕರು ತಮ್ಮ ಉತ್ಪನ್ನ ಮಾರಾಟದಿಂದ ನಿರೀಕ್ಷಿಸುವ ಆದಾಯವಾಗಿರುತ್ತದೆ. ಸಮಗ್ರ ಪೂರೈಕೆ ಅಗ್ರಿಗೇಟ್ ಸಪ್ಲೈ. ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಸರಕು ಸೇವೆಗಳ ಒಟ್ಟು ಪೂರೈಕೆಯಾಗಿದೆ. ವಿವಿಧ ಉದ್ಯೋಗದ ಹಂತಗಳನ್ನು ಕಾಯ್ದುಕೊಳ್ಳಲು ಉತ್ಪಾದಕರು ತಮ್ಮ ಉತ್ಪನ್ನಗಳ ಮಾರಾಟದಿಂದ ಪಡೆಯಲೇಬೇಕಾದ ಆದಾಯವನ್ನು ಸೂಚಿಸುತ್ತದೆ. ಉತ್ಪಾದಕರು ಭರಿಸಬೇಕಾದ ವೆಚ್ಚವನ್ನು ಸಹ ಇದು ಒಳಗೊಂಡಿರುತ್ತದೆ. ಸಮತೋಲನ ಮುಂಗಡಪತ್ರ ಬ್ಯಾಲೆನ್ಸ್ಡ್ ಬಜೆಟ್. ಮುಂಗಡಪತ್ರದಲ್ಲಿ ನಮೂದಿಸಿದ ಸರ್ಕಾರದ ಅಂದಾಜು ಆದಾಯಕ್ಕೆ ಸಮವಾಗಿದ್ದರೆ ಅಂತಹ ಆಯವ್ಯಯ ಪತ್ರವನ್ನು ಸಮತೋಲನ ಮುಂಗಡಪತ್ರ ಎಂದು ಕರೆಯಲಾಗುತ್ತದೆ. ಅಂದರೆ ಸರ್ಕಾರದ ವೆಚ್ಚ ದರ ಆದಾಯಕ್ಕೆ ಸಮವಾಗಿರುತ್ತದೆ. ಸ್ವಾಯತ್ತ ಹೂಟೆ. ಆದಾಯ ಕಡಿಮೆ ಇರಲಿ ಹೆಚ್ಚಾಗಿರಲಿ ಹೂಟೆಯ ಪ್ರಮಾಣ ನಿರ್ದಿಷ್ಟವಾಗಿರುತ್ತದೆ. ಸ್ವಾಯತ್ತ ಸ್ವತಂತ್ರ ಹೂಟೆ ಆದಾಯದೊಡನೆ ಸಂಬಂಧ ಹೊಂದಿರುವುದಿಲ್ಲ. ಅದಕ್ಕೆ ಆದಾಯದ ಸ್ಥಿತಿಸ್ಥಾಪಕತ್ವವಿರುವುದಿಲ್ಲ. ಸ್ವತಂತ್ರ ಹೂಟೆಯ ಜನಸಂಖ್ಯೆಯ ಹೆಚ್ಚಳ ತಾಂತ್ರಿಕ ಪ್ರಗತಿಯನ್ನು ಅವಲಂಬಿಸಿದೆ. ಆದಾಯ ಸ್ವತಂತ್ರ ಹೂಟೆಯ ಮೇಲೆ ಬೀರುವ ಪ್ರಭಾವವು ಕ್ಷೀಣ ಶಕ್ತಿಯುಳ್ಳದ್ದು. ಸರ್ಕಾರ ಮಾಡುವ ಹೂಟೆಯನ್ನು ಸ್ವತಂತ್ರ ಹೂಟೆ ಎಂದು ಪರಿಗಣಿಸಲಾಗಿದೆ. ಸಂದಾಯ ಬಾಕಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಒಂದು ರಾಷ್ಟ್ರವು ನಿರ್ದಿಷ್ಟ ಅವಧಿಯಲ್ಲಿ ವಿಶ್ವದ ದೇಶಗಳೊಡನೆ ನಡೆಸಿದ ಆರ್ಥಿಕ ವ್ಯವಹಾರಗಳ ದಾಖಲೆ ಪಟ್ಟಿಯೇ ಪಾವತಿ ಶಿಲ್ಕು ಎಂದು ಕರೆಯಲಾಗಿದೆ. ಈ ವ್ಯವಹಾರಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಒಂದು ಪ್ರಸ್ತುತ ಖಾತೆ, ಎರಡನೆಯದು ಬಂಡವಾಳ ಖಾತೆ. ಪ್ರಸ್ತುತ ಖಾತೆಯು ಗೋಚರ ಮತ್ತು ಅಗೋಚರ ವ್ಯವಹಾರ, ಬ್ಯಾಂಕಿಂಗ್, ವಿಮೆ, ಪ್ರವಾಸೋದ್ಯಮ, ಹಡಗು ಮೊದಲಾದ ಸೇವೆಗಳ ಆದಾಯ ಮತ್ತು ವೆಚ್ಚವನ್ನು ಸೂಚಿಸುತ್ತದೆ. ಬಂಡವಾಳ ಖಾತೆಯು ಹೂಟೆ ಹಾಗೂ ಬಂಡವಾಳದ ಒಳಹರಿವುಗಳನ್ನು ಸೂಚಿಸುತ್ತದೆ. ಇದು ಆಂತರಿಕ ಮತ್ತು ಬಾಹ್ಯ ಹಣಕಾಸಿನ ವ್ಯವಹಾರಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಹೂಟೆ ಮತ್ತು ಅಂತರರಾಷ್ಟ್ರೀಯ ಅನುದಾನ ಮತ್ತು ನೆರವುಗಳು ಸೇರಿರುತ್ತವೆ. ವ್ಯಾಪಾರ ಶೇಷ ಬ್ಯಾಲೆನ್ಸ್ ಆಫ್ ಟ್ರೇಡ್. ದೇಶಗಳು ತಮ್ಮಲ್ಲಿ ದೊರೆಯುವ ಸಂಪನ್ಮೂಲಗಳನ್ನು ಬಳಸಿ ಸರಕುಗಳನ್ನು ಉತ್ಪಾದಿಸುತ್ತವೆ. ತಾವು ಉತ್ಪಾದಿಸಲಾಗದ ಸರಕುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುತ್ತವೆ. ವಿದೇಶಗಳಿಂದ ಸರಕುಗಳನ್ನು ತರಿಸುವುದಕ್ಕೆ ಆಮದು ಎಂದೂ, ವಿದೇಶಗಳಿಗೆ ಕಳುಹಿಸುವ ಸರಕುಗಳನ್ನು ರಫ್ತುಗಳೆಂದೂ. ಒಂದು ದೇಶವು ಆಮದು ವಸ್ತುಗಳಿಗೆ ಹಣ ಪಾವತಿ ಮಾಡಬೇಕಾಗುತ್ತದೆ, ರಫ್ತುಗಳಿಂದ ಹಣ ಪಡೆಯುತ್ತದೆ. ಆಮದು ಮೌಲ್ಯ ಮತ್ತು ರಫ್ತು ಮೌಲ್ಯಗಳ ನಡುವಿನ ಅಂತರವೇ ವ್ಯಾಪಾರ ಶೇಷ. ಇದನ್ನು ಪ್ರಸ್ತುತ ಖಾತೆಯ ಪಾವತಿಯ ಶೇಷವೆಂದು ಪರಿಗಣಿಸಲಾಗಿದೆ. ಇದರಲ್ಲಿ ಗೋಚರ ಮತ್ತು ಅಗೋಚರ ವ್ಯವಹಾರಗಳು ಸಹ ಸೇರಿರುತ್ತವೆ. ಬ್ಯಾಂಕ್ ದರ ಬ್ಯಾಂಕ್ ರೇಟ್. ಒಂದು ದೇಶದ ಕೇಂದ್ರ ಬ್ಯಾಂಕು ಇತರ ಬ್ಯಾಂಕುಗಳಿಗೆ ನಿರ್ದಿಷ್ಟ ಬಡ್ಡಿ ದರದಲ್ಲಿ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ವಿನಿಮಯ ಪತ್ರಗಳ ಮುರಿಯುವಿಕೆ ಮತ್ತಿತರ ಪತ್ರಗಳನ್ನು ಮಾರಾಟ ಮಾಡುತ್ತದೆ.
ಅಲ್ಪಾವಧಿಯಲ್ಲಿಯೂ ಸಹ ಕೇಂದ್ರ ಬ್ಯಾಂಕು ಬಡ್ಡಿ ದರಗಳನ್ನು ನಿಗದಿಗೊಳಿಸಿ ಬ್ಯಾಂಕ್ ದರವನ್ನು ನಿರ್ಧರಿಸುತ್ತದೆ. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಉಳಿದೆಲ್ಲ ವಾಣಿಜ್ಯ ಬ್ಯಾಂಕುಗಳು ವಿಧಿಸಬೇಕಾದ ಬಡ್ಡಿ ದರವನ್ನು ಬ್ಯಾಂಕ್ ದರ ಮೂಲಕ ನಿರ್ಧರಿಸುತ್ತದೆ. ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸುವ ಸಾಧನವೇ ಬ್ಯಾಂಕ್ ದರ. ಬೇರ್ ಒಬ್ಬ ಸ್ಟಾಕ್ ಎಕ್ಸ್ಚೇಂಜ್ ಸಟ್ಟ ವ್ಯಾಪಾರಿ ಸ್ಟಾಕ್ ಅಥವಾ ಷೇರುಗಳ ಬೆಲೆಗಳು ಇಳಿಯುತ್ತವೆ ಎಂದು ಭಾವಿಸಿ ತನ್ನಲ್ಲಿ ಸಂಗ್ರಹವಿರುವ ಸ್ಟಾಕ್ ಷೇರುಗಳನ್ನು ಮಾರಾಟ ಮಾಡುತ್ತಾನೆ. ಅನಂತರ ಅವುಗಳನ್ನು ಪುನಃ ಲಾಭದಲ್ಲಿ ಕೊಳ್ಳುವ ಯೋಜನೆ ಹೊಂದಿರುತ್ತಾನೆ. ಜನನ ದರ ಬರ್ತ್ ರೇಟ್ ಒಂದು ವರ್ಷದಲ್ಲಿ ಪ್ರತಿ 1000 ಜನರಿಗೆ ಹೊಸದಾಗಿ ಸೇರ್ಪಡೆಯಾಗುವ ಜನನ ಪ್ರಮಾಣ. ಮುಂಗಡಪತ್ರ ಬಜೆಟ್ ನಿರ್ದಿಷ್ಟ ಅವಧಿಗೆ ಸರ್ಕಾರದ ಅಂದಾಜು ವೆಚ್ಚ ಮತ್ತು ಅಂದಾಜು ಆದಾಯವೇ ಮುಂಗಡಪತ್ರ. ಒಂದು ದೇಶದ ಹಣಕಾಸಿನ ವ್ಯವಹಾರಗಳನ್ನು ನಿಯಂತ್ರಿಸಲು ಯೋಜನೆಗಳನ್ನು ರೂಪಿಸಲು ಆಯವ್ಯಯ ಪತ್ರ ಸರ್ಕಾರಕ್ಕೆ ಮತ್ತು ವ್ಯಕ್ತಿಗಳಿಗೆ ಅತ್ಯಗತ್ಯ. ಬುಲ್ ಒಬ್ಬ ಸ್ಟಾಕ್ ಎಕ್ಸ್ಚೇಂಜ್ ಸಟ್ಟ ವ್ಯಾಪಾರಿ ಸ್ಟಾಕ್ ಷೇರುಗಳ ಬೆಲೆ ಏರುವುದೆಂದು ನಿರೀಕ್ಷಿಸಿ ಅವುಗಳನ್ನು ಕೊಳ್ಳುತ್ತಾನೆ. ಅನಂತರ ಲಾಭಕ್ಕೆ ಸ್ಟಾಕ್ ಷೇರುಗಳ ಕೊಳ್ಳುವ ಬೆಲೆ ಮಾರುವ ಬೆಲೆಗಿಂತ ಕಡಿಮೆ ಇದ್ದಾಗ ಲಾಭ ದೊರೆಯುತ್ತದೆ. ಬುಲಿಯನ್ ಚಿನ್ನ, ಬೆಳ್ಳಿ ಮತ್ತಿತರ ಬೆಲೆಬಾಳುವ ಲೋಹಗಳನ್ನು ಗಟ್ಟಿಗಳಾಗಿ ಇಟ್ಟುಕೊಳ್ಳುವುದು. ಅಂದರೆ ನಾಣ್ಯಗಳ ಬದಲು ಲೋಹಗಳನ್ನು ಗಟ್ಟಿ ರೂಪದಲ್ಲಿರಿಸಿಕೊಳ್ಳುವುದನ್ನು ಬುಲಿಯನ್ ಎನ್ನುವರು. ಬಂಡವಾಳ ಕ್ಯಾಪಿಟಲ್ ಮಾನವನಿಂದ ನಿರ್ಮಿತವಾಗಿ ಉತ್ಪಾದನೆಯಾಗಿ ಬಳಸಲ್ಪಡುವ ಯಾವುದೇ ವಸ್ತು ಅರ್ಥಶಾಸ್ತ್ರದಲ್ಲಿ ಬಂಡವಾಳವೆನಿಸುತ್ತದೆ. ಉತ್ಪಾದನೆಯಲ್ಲಿ ಬಳಸಲ್ಪಡುವ ಸರಕು ಮತ್ತು ಸೇವೆಗಳ ಬಂಡವಾಳ ವ್ಯಾಪ್ತಿಯಲ್ಲಿ ಬರುತ್ತವೆ. ಸ್ವತಃ ಉತ್ಪಾದಿಸಲ್ಪಡುವ ವಸ್ತುಗಳು ಬಂಡವಾಳವೆನಿಸುತ್ತವೆ. ಭೂಮಿ, ಶ್ರಮ, ಸಂಘಟನೆಗಳಂತೆಯೇ ಬಂಡವಾಳವೂ ಸಹ ಒಂದು ಪ್ರಮುಖ ಉತ್ಪಾದನಾ ಅಂಗವಾಗಿದೆ. ಬಂಡವಾಳ ಶೇಖರಣೆ ಕ್ಯಾಪಿಟಲ್ ಫಾರ್ಮೇಷನ್ ಸ್ಥಿರ ಆಸ್ತಿಗಳಲ್ಲಿನ ನಿವ್ವಳ ಹೂಟೆಯೇ ಬಂಡವಾಳ ಶೇಖರಣೆ. ಅಂದರೆ ನೈಜ ಬಂಡವಾಳ ಸಂಗ್ರಹಕ್ಕೆ ಸೇರಿಸಲಾದ ಹೆಚ್ಚುವರಿ ಹೂಡಿಕೆ. ಒಟ್ಟು ಬಂಡವಾಳ ಶೇಖರಣೆ ಸವಕಳಿ ವೆಚ್ಚವನ್ನು ಒಳಗೊಂಡಿರುತ್ತದೆ. ನಿವ್ವಳ ಬಂಡವಾಳ ಶೇಖರಣೆಯಲ್ಲಿ ಅದನ್ನು ಕರೆಯಲಾಗುತ್ತದೆ. ಬಂಡವಾಳ ಅನುಭೋಗ ಕ್ಯಾಪಿಟಲ್ ಕನ್ಸಂಪ್ಷನ್ ಹೊಸ ವಸ್ತುಗಳ ಉತ್ಪಾದನೆಗೆ ಬಳಸುವ ಬಂಡವಾಳವೇ ಬಂಡವಾಳದ ಅನುಭೋಗ. ವಸ್ತುಗಳ ಉತ್ಪಾದನೆಯಲ್ಲಿ ಹಲವಾರು ರಿಪೇರಿ ವೆಚ್ಚವನ್ನು ಭರಿಸಬೇಕಾಗುತ್ತದೆ. ಅದು ಸವಕಳಿ ವೆಚ್ಚವಾಗಿದೆ. ಅಂದರೆ ಯಂತ್ರಗಳು ಸವೆದು ಹೋಗಿ ಅವುಗಳ ಬಿಡಿ ಭಾಗಗಳನ್ನು ಬದಲಾಯಿಸಬೇಕಾಗುತ್ತದೆ. ಬಂಡವಾಳ ಬಾಹುಳ್ಯ ಕ್ಯಾಪಿಟಲ್ ಇಂಟೆನ್ಸಿವ್ ಬಂಡವಾಳ ಆಧಾರಿತ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಇತರ ಉತ್ಪಾದನಾ ಅಂಶಗಳಿಗಿಂತ ಹೆಚ್ಚಿನ ಪ್ರಮಾಣದ ಬಂಡವಾಳವು ಬಳಸಲ್ಪಡುತ್ತದೆ. ಸಾಪೇಕ್ಷವಾಗಿ ಹೆಚ್ಚಾಗಿ ಬಂಡವಾಳ ಬಳಕೆಯಾಗುತ್ತದೆ. ಉದಾಹರಣೆಗೆ ಉಕ್ಕು ಸ್ಥಾವರದಲ್ಲಿ ಉತ್ಪಾದನೆಯು ಹೆಚ್ಚು ಬಂಡವಾಳ ಆಧಾರಿತವಾಗಿರುತ್ತದೆ. ಬಂಡವಾಳ ಮಾರುಕಟ್ಟೆ ಕ್ಯಾಪಿಟಲ್ ಮಾರ್ಕೆಟ್ ಬಂಡವಾಳ ಮಾರುಕಟ್ಟೆ ದೀರ್ಘಾವಧಿಯ ಸಾಲ ನಿಧಿಗಳನ್ನು ನಿರ್ವಹಿಸುತ್ತದೆ. ಹಣದ ಮಾರುಕಟ್ಟೆಯ ಅಲ್ಪಾವಧಿ ನಿಧಿಗಳ ವ್ಯವಹಾರ ನಡೆಸುತ್ತದೆ. ಬಂಡವಾಳ ಮಾರುಕಟ್ಟೆಯ ಸಾಲ ನಿಧಿಗಳನ್ನು ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರಗಳು ಮುಖ್ಯವಾಗಿ ದೀರ್ಘಾವಧಿಯ ಸ್ಥಿರ ಹೂಡಿಕೆಗೆ ಬಳಸಲ್ಪಡುತ್ತವೆ. ಬಂಡವಾಳ ಉತ್ಪನ್ನ ಅನುಪಾತ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಬಂಡವಾಳ ಉತ್ಪನ್ನ ಅನುಪಾತವೆಂದರೆ ಒಂದು ಘಟಕ ಕೈಗಾರಿಕೆ ಅಥವಾ ಅರ್ಥವ್ಯವಸ್ಥೆಯ ಒಟ್ಟು ಸವಕಳಿ ಬಂಡವಾಳವು ಒಟ್ಟು ಉತ್ಪನ್ನಕ್ಕೆ ಸಂಬಂಧಿಸಿರುತ್ತದೆ. ಅದು ಸರಾಸರಿ ಬಂಡವಾಳ ಉತ್ಪನ್ನ ಪ್ರಮಾಣವಾಗಿರುತ್ತದೆ. ಹೆಚ್ಚುವರಿ ಬಂಡವಾಳ ಉತ್ಪನ್ನ ಪ್ರಮಾಣವು ಬಂಡವಾಳ ಸಂಗ್ರಹವು ಉತ್ಪನ್ನಕ್ಕೆ ಸಂಬಂಧಿಸಿರುವುದಾಗಿರುತ್ತದೆ. ಅಂದರೆ ಅದು ಒಂದು ನಿರ್ದಿಷ್ಟ ಅವಧಿಯಲ್ಲಿನ ನಿವ್ವಳ ಹೂಟೆಯಾಗಿರುತ್ತದೆ. ಬಂಡವಾಳ ಸಂಗ್ರಹ ಕ್ಯಾಪಿಟಲ್ ಸ್ಟಾಕ್ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಘಟಕ ಕೈಗಾರಿಕೆ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವ ಭೌತಿಕ ಬಂಡವಾಳದ ಮೊತ್ತವಾಗಿರುತ್ತದೆ. ಬಂಡವಾಳಶಾಹಿ
ಕ್ಯಾಪಿಟಲಿಸಂ ವ್ಯಕ್ತಿ ಸ್ವಾತಂತ್ರ್ಯ, ಖಾಸಗಿ ಲಾಭಕ್ಕೆ ಹೆಚ್ಚು ಮಹತ್ವ ನೀಡುವ ಅಧಿಕ ಆರ್ಥಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವ ಒಂದು ರಾಜಕೀಯ ಆರ್ಥಿಕ ವ್ಯವಸ್ಥೆಯೇ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಕಾರ್ಮಿಕರನ್ನು ಬಂಡವಾಳಶಾಹಿ ವ್ಯವಸ್ಥೆಯು ಶೋಷಿಸುವುದರಿಂದ ಕಾರ್ಲ್ ಮಾರ್ಕ್ಸ್ ಈ ವ್ಯವಸ್ಥೆಯನ್ನು ಕಟುವಾಗಿ ಟೀಕಿಸಿದ್ದಾರೆ. ಜನಗಣತಿ ಪಾಪ್ಯುಲೇಷನ್ ಸೆನ್ಸಸ್ ಸಾಮಾಜಿಕ, ಜನಾಂಗೀಯ ಅಥವಾ ಜನಸಂಖ್ಯೆಯನ್ನು ಲೆಕ್ಕ ಮಾಡುವುದು ಅಥವಾ ಆರ್ಥಿಕ ಮಾಹಿತಿಯನ್ನು ನೀಡುವುದೇ ಜನಗಣತಿ. ಭಾರತವು 1881ರಿಂದ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಕೇಂದ್ರ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಿಸುವ ಸರ್ಕಾರದ ಸಲಹೆಗಾರನಾಗಿ ಸಾಲದ ವ್ಯವಸ್ಥೆಯನ್ನು ನಿಯಂತ್ರಿಸುವ ಸಂಸ್ಥೆಯೇ ಕೇಂದ್ರ ಬ್ಯಾಂಕ್. ಅದು ನಿರ್ವಹಿಸುವ ಮುಖ್ಯ ಕಾರ್ಯಗಳೆಂದರೆ ನೋಟುಗಳ ಚಲಾವಣೆ ನಿಯಂತ್ರಣ, ಸರ್ಕಾರದ ಬ್ಯಾಂಕು, ಬ್ಯಾಂಕಿನ ಬ್ಯಾಂಕು ಮತ್ತು ಮೇಲ್ವಿಚಾರಕನಾಗಿ, ವಿದೇಶಿ ವಿನಿಮಯ ಸಂಗ್ರಹದ ರಕ್ಷಕನಾಗಿ, ಸಾಲದ ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ರಿಸರ್ವ್ ಬ್ಯಾಂಕ್ ಕೇಂದ್ರ ಬ್ಯಾಂಕಿನ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಪರಿವರ್ತನೀಯತೆ ಕನ್ವರ್ಟಿಬಿಲಿಟಿ ಒಂದು ದೇಶದ ನಾಣ್ಯವನ್ನು ಇನ್ನೊಂದು ದೇಶದ ನಾಣ್ಯದೊಂದಿಗೆ ಅಥವಾ ಚಿನ್ನದೊಂದಿಗೆ ಮುಕ್ತವಾಗಿ ವಿನಿಮಯಿಸಲ್ಪಟ್ಟಾಗ ಅದು ಪರಿವರ್ತನೀಯತೆ ಎನಿಸಿಕೊಳ್ಳುತ್ತದೆ. ಜೀವನ ವೆಚ್ಚ ಸೂಚ್ಯಂಕ ಕಾಸ್ಟ್ ಆಫ್ ಲಿವಿಂಗ್ ಜೀವನ ವೆಚ್ಚದ ಸೂಚ್ಯಂಕ ಅಥವಾ ಚಿಲ್ಲರೆ ಬೆಲೆ ಸೂಚ್ಯಂಕವೆಂದರೆ ಗ್ರಾಹಕರು ವಿವಿಧ ಸರಕುಗಳನ್ನು ಕೊಳ್ಳಲು ಕೊಡುವ ಬೆಲೆಯ ಶ್ರೇಣಿಗಳಿಗೆ ಜೀವನ ಸೂಚ್ಯಂಕವೆನ್ನಲಾಗುತ್ತದೆ. ಕೆಲವು ಬಾಬ್ರುಗಳ ಒಂದು ಗುಂಪನ್ನು ಆಯ್ಕೆ ಮಾಡಿ ಅವುಗಳ ಪ್ರಸ್ತುತ ಬೆಲೆಗಳನ್ನು ಕಂಡುಹಿಡಿಯಲು ಕೇಂದ್ರ ಮೂಲಾಧಾರ ಅವಧಿಗಳನ್ನು ಪರಿಗಣಿಸಲಾಗುತ್ತದೆ. ಇದನ್ನು ಶೇಕಡಾವಾರು ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಸಾಪೇಕ್ಷ ಬೆಲೆಗಳಿಗನುಗುಣವಾಗಿ ಈ ಸೂಚ್ಯಂಕಗಳನ್ನು ಕಂಡುಹಿಡಿಯಲಾಗುತ್ತದೆ. ಕಾರ್ಮಿಕರ ಅನುಭೋಗಿ ಸೂಚ್ಯಂಕ, ನಗರ ಅಸಂಘಟಿತ ಕಾರ್ಮಿಕರ ಸೂಚ್ಯಂಕ ಮತ್ತು ಕೃಷಿ ಕಾರ್ಮಿಕರ ಅನುಭೋಗಿ ಬೆಲೆ ಸೂಚ್ಯಂಕ ಈ 3 ಬೆಲೆ ಸೂಚ್ಯಂಕಗಳನ್ನು ಭಾರತದಲ್ಲಿ ಕಂಡುಹಿಡಿಯಲಾಗುತ್ತದೆ. ವೆಚ್ಚದೂಡಿಕೆಯ ಅತಿ ಪ್ರಸರಣ ಕಾಸ್ಟ್ ಪುಶ್ ಇನ್ಫ್ಲೇಷನ್ ಉತ್ಪಾದನಾಂಗಗಳ ಪ್ರತಿಫಲ ಏರಿಕೆ ಮತ್ತು ಬಂಡವಾಳ ಸರಕುಗಳ ಬೆಲೆ ಏರಿಕೆಯಿಂದಾಗಿ ಉತ್ಪಾದನಾ ವೆಚ್ಚ ಹೆಚ್ಚಳವಾಗಿ ಸರಕುಗಳ ಬೆಲೆ ಏರುವುದಕ್ಕೆ ವೆಚ್ಚದೂಡಿಕೆಯ ಅತಿಪ್ರಸರಣ ಎನ್ನಲಾಗುತ್ತದೆ. ವಿನಿಮಯ ಮೌಲ್ಯದ ಹೆಚ್ಚಳ ಕರೆನ್ಸಿ ಅಪ್ರಿಸಿಯೇಷನ್ ಒಂದು ನಾಣ್ಯದ ವಿನಿಮಯ ದರ ಇನ್ನೊಂದು ನಾಣ್ಯಕ್ಕೆ ಸಂಬಂಧಿಸಿದಂತೆ ಏರುವುದು. ಈ ಪದವು ಸಾಮಾನ್ಯವಾಗಿ ವಿನಿಮಯ ದರಗಳ ಚಲಿಸುವಿಕೆಗೆ ಅನ್ವಯಿಸುತ್ತದೆ. ಸ್ಥಿರ ವಿನಿಮಯ ದರವಿದ್ದಾಗ ನಾಣ್ಯದ ಮೌಲ್ಯವನ್ನು ಇಳಿಸಲಾಗುತ್ತದೆ. ಇದನ್ನು ಹಣದ ಅಪಮೌಲ್ಯ ಎನ್ನುತ್ತೇವೆ. ಕೊರತೆ ಡಿಫಿಸಿಟ್ ಸರ್ಕಾರದ ಆದಾಯಕ್ಕಿಂತ ವೆಚ್ಚ ಅಧಿಕವಾದರೆ ಇವೆರಡರ ನಡುವೆ ಅಂತರ ಕಂಡುಬರುತ್ತದೆ. ಅದನ್ನು ಕೊರತೆ ಎನ್ನಲಾಗುತ್ತದೆ. ಆದಾಯವು ವೆಚ್ಚಕ್ಕಿಂತ ಕಡಿಮೆ ಇರುವ ಸ್ಥಿತಿಯೇ ಕೊರತೆ. ತುಟ್ಟಿ ಹಣ ಡಿಯರ್ ಮನಿ ಹೊಸ ನೋಟುಗಳ ಚಲಾವಣೆ ಹಾಗೂ ವಾಣಿಜ್ಯ ಬ್ಯಾಂಕುಗಳ ಸಾಲದ ಹಣ ವಿಸ್ತರಣೆಯಾದಾಗ ಹಣದ ಪೂರೈಕೆ ಹೆಚ್ಚುತ್ತದೆ. ಆಗ ಕೇಂದ್ರ ಬ್ಯಾಂಕು ಬಡ್ಡಿದರವನ್ನು ಹೆಚ್ಚಿಸಿ ನೋಟುಗಳ ಚಲಾವಣೆ ಹಾಗೂ ಸಾಲದ ಹಣವನ್ನು ನಿಯಂತ್ರಿಸುವ ವಿಧಾನವೇ ತುಟ್ಟಿ ಹಣದ ನೀತಿ. ಆಗ ಸಾಲ ಪಡೆಯುವವರು ಹೆಚ್ಚು ಬಡ್ಡಿಯನ್ನು ಕೊಡಬೇಕಾಗುತ್ತದೆ. ಸಾಲದ ಹಣವು ತುಟ್ಟಿಯಾಗುತ್ತದೆ. ಮರಣ ದರ ಡೆತ್ ರೇಟ್ ಒಂದು ವರ್ಷದಲ್ಲಿ ಪ್ರತಿ 1000 ಜನರಲ್ಲಿ ಸಾಯುವವರ ಸಂಖ್ಯೆಯನ್ನು ಮರಣ ದರ ಎನ್ನಲಾಗುತ್ತದೆ. 1000 ಜನರಲ್ಲಿ ಸಂಭವಿಸುವ ಸಾವುಗಳ ಸಂಖ್ಯೆಯಾಗಿದೆ. ಡಿಮ್ಯಾಂಡ್ ಡೆಪಾಸಿಟ್ ಚಾಲ್ತಿ ಖಾತೆಯಲ್ಲಿ ಒಂದು ಬ್ಯಾಂಕಿನಲ್ಲಿ ಇಡಲಾದ ಠೇವಣಿಯನ್ನು ಯಾವುದೇ ಮಾಹಿತಿ ನೀಡದೆ ಹಿಂಪಡೆಯುವುದೇ ಡಿಮ್ಯಾಂಡ್ ಡೆಪಾಸಿಟ್. ಬೇಡಿಕೆ ಎಳೆತ ಹಣದುಬ್ಬರ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಒಟ್ಟು ಬೇಡಿಕೆಯು ಒಟ್ಟು ಪೂರೈಕೆಗಿಂತ ಹೆಚ್ಚಾದಾಗ ಉಂಟಾಗುವ ಬೆಲೆ ಏರಿಕೆಯನ್ನು ಬೇಡಿಕೆ ಎಳೆತ ಹಣದುಬ್ಬರ ಎನ್ನಲಾಗುತ್ತದೆ. ಮುಗ್ಗಟ್ಟು ಡಿಪ್ರೆಷನ್ ಒಂದು ಅರ್ಥವ್ಯವಸ್ಥೆಯಲ್ಲಿ ಮಾನವ ಮತ್ತು ಯಂತ್ರಗಳು ನಿರುದ್ಯೋಗ ಸ್ಥಿತಿಯಲ್ಲಿರುವುದೇ ಡಿಪ್ರೆಸಸ್. ಮುಗ್ಗಟ್ಟು ಆರ್ಥಿಕ ಹಿಂಜರಿತ
ಹಿಂಜರಿತದ ಕಾಲದಲ್ಲಿ ನಿರುದ್ಯೋಗವು ತಾತ್ಕಾಲಿಕವಾಗಿ ಏರುತ್ತದೆ. ಆರ್ಥಿಕ ಬೆಳವಣಿಗೆ ಎಕನಾಮಿಕ್ ಗ್ರೋತ್. ಆರ್ಥಿಕ ಬೆಳವಣಿಗೆಯು ಆರ್ಥಿಕ ಅಭಿವೃದ್ಧಿಯ ಫಲಿತಾಂಶವಾಗಿದೆ. ಒಂದು ಅರ್ಥವ್ಯವಸ್ಥೆಯ ಉತ್ಪಾದಕ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸುವುದರ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಧಿಕಗೊಳಿಸುವುದೇ ಆರ್ಥಿಕ ಬೆಳವಣಿಗೆ. ಸ್ಥಿರ ವೆಚ್ಚ ಫಿಕ್ಸ್ಡ್ ಕಾಸ್ಟ್. ಉತ್ಪಾದನೆಯಲ್ಲಿ ಉತ್ಪನ್ನ ಪ್ರಮಾಣ ಕಡಿಮೆ ಇರಲಿ ಅಧಿಕವಿರಲಿ, ಉತ್ಪಾದಕನು ಯಂತ್ರಗಳನ್ನು ಕೊಳ್ಳಲು, ಕಟ್ಟಡ ನಿರ್ಮಾಣಕ್ಕಾಗಿ ಕಚ್ಚಾ ಸಾಮಗ್ರಿಗಳನ್ನು ಕೊಳ್ಳಲು ನಿರ್ದಿಷ್ಟ ವೆಚ್ಚವನ್ನು ಭರಿಸಬೇಕಾಗುತ್ತದೆ. ಇದಕ್ಕೆ ಸ್ಥಿರ ವೆಚ್ಚ ಎಂದು ಹೆಸರು. ಸ್ಥಿರ ವೆಚ್ಚವು ಉತ್ಪನ್ನದೊಂದಿಗೆ ಬದಲಾಗುವುದಿಲ್ಲ. ಖಜಾನೆ ನೀತಿ ಫಿಸ್ಕಲ್ ಪಾಲಿಸಿ. ಸರ್ಕಾರದ ನೀತಿಯ ಭಾಗವಾಗಿ ಖಜಾನೆ ನೀತಿ ಅದರ ಆದಾಯವನ್ನು ತೆರಿಗೆ ಮತ್ತು ಇತರ ಸಾಧನಗಳಿಂದ ಹೆಚ್ಚಿಸಿಕೊಳ್ಳುತ್ತದೆ. ತೆರಿಗೆಗಳಿಂದ ಸಂಗ್ರಹಿಸಿದ ಆದಾಯವನ್ನು ಸಮಾಜದ ವಿವಿಧ ವರ್ಗಗಳ ಮೇಲೆ ವೆಚ್ಚ ಮಾಡಲಾಗುತ್ತದೆ. ಸರ್ಕಾರವು ಮುಂಗಡಪತ್ರದ ಮೂಲಕ ಖಜಾನೆ ನೀತಿಯ ಪರಿಕರಗಳನ್ನು ಬಳಸಿ ಅರ್ಥವ್ಯವಸ್ಥೆಯಲ್ಲಿ ಬೇಡಿಕೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ಮಾನವ ಬಂಡವಾಳ ಹ್ಯೂಮನ್ ಕ್ಯಾಪಿಟಲ್. 4 ಉತ್ಪಾದನಾ ಘಟಕಗಳಾದ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ವಸ್ತುಗಳ ಉತ್ಪಾದನಾ ಕಾರ್ಯದಲ್ಲಿ ಮಾನವ ಶಕ್ತಿ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಮಾನವ ಶ್ರಮವು ಬಂಡವಾಳದಷ್ಟೇ ಅಮೂಲ್ಯವಾದದ್ದು. ಒಂದು ದೇಶದ ಮಾನವ ಸಂಪತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶ್ರಮ ಆಧಾರಿತ ಲೇಬರ್ ಇಂಟೆನ್ಸಿವ್. ಉತ್ಪಾದನೆಯಲ್ಲಿ ಹೆಚ್ಚು ಶ್ರಮ ಬಳಸುವ ಹಾಗೂ ಇತರ ಉತ್ಪಾದನಾಂಗಗಳನ್ನು ಕಡಿಮೆ ಬಳಸುವ ತಂತ್ರವೇ ಶ್ರಮ ಆಧಾರಿತ. ಉದಾಹರಣೆಗೆ, ಕೈಮಗ್ಗ ಉದ್ಯಮವು ಯಂತ್ರಗಳಿಂದ ಹೆಚ್ಚು ಶ್ರಮಿಕರನ್ನು ಬಳಸುವುದು. ಸಂಕ್ಷಿಪ್ತವಾಗಿ, ಇತರ ಉತ್ಪಾದನಾ ಘಟಕಗಳಾದ ಬಂಡವಾಳ, ಭೂಮಿ, ಸಂಘಟನೆಗಳನ್ನು ಪ್ರಮಾಣಾತ್ಮಕವಾಗಿ ಕಡಿಮೆ ಬಳಸಿ ಹೆಚ್ಚಾಗಿ ಶ್ರಮವನ್ನು ಬಳಸುವುದೇ ಶ್ರಮಬಾಹುಳ್ಯ ತಂತ್ರಜ್ಞಾನ. ಯೋಜಿತ ಅರ್ಥವ್ಯವಸ್ಥೆ ಪ್ಲಾನಡ್ ಎಕಾನಮಿ. ಒಂದು ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರೀಕೃತ ಪ್ರಾಧಿಕಾರವು ಸಂಪನ್ಮೂಲಗಳ ನಿಯುಕ್ತಿಯ ಮೂಲಭೂತ ಕೆಲಸವನ್ನು ಮಾಡುವ ನಿಯಂತ್ರಣವನ್ನು ಕೈಗೊಳ್ಳುತ್ತದೆ. ಭಾರತದಲ್ಲಿ ಯೋಜನಾ ಆಯೋಗವು ಸಂಪನ್ಮೂಲಗಳ ಹಂಚಿಕೆ ಕಾರ್ಯವನ್ನು ಮಾಡುತ್ತದೆ. ಇದು ಬೆಲೆ ಯಂತ್ರದ ಕಾರ್ಯಾಚರಣೆಗೆ ವಿರುದ್ಧವಾಗಿದೆ. ಸಂಪನ್ಮೂಲಗಳನ್ನು ನಿಯುಕ್ತಿಗೊಳಿಸುವ ಅಧಿಕಾರ ಯೋಜನಾ ಪ್ರಾಧಿಕಾರಕ್ಕಿರುತ್ತದೆ. ಕೋಟಾ. ಒಂದು ನಿರ್ದಿಷ್ಟ ಕಾಲದಲ್ಲಿ ಎಷ್ಟು ಪ್ರಮಾಣದ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಎಂಬುದನ್ನು ನಿರ್ಧರಿಸುವುದಕ್ಕೆ ಕೋಟಾಗಳೆಂದು ಹೆಸರು. ಸರ್ಕಾರವು ಕೆಲವು ನಿರ್ದಿಷ್ಟ ಸರಕುಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಇಷ್ಟೇ ಪ್ರಮಾಣದ ಸರಕುಗಳನ್ನು ಆಮದು ಮಾಡಿಕೊಳ್ಳಬೇಕೆಂಬ ಮಿತಿ ಹೇರುತ್ತದೆ. ದೇಶೀಯ ಕೈಗಾರಿಕೆಗಳನ್ನು ರಕ್ಷಿಸುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಸಹಾಯಧನ ಸಬ್ಸಿಡಿ. ಒಂದು ಕೈಗಾರಿಕೆಯು ತನ್ನ ಉತ್ಪನ್ನದ ಬೆಲೆಯನ್ನು ಏರಿಸಲು ಅಥವಾ ಇಳಿಸಲು ಸರ್ಕಾರವು ಕೊಡುವ ನೆರವನ್ನು ಸಹಾಯಧನವೆನ್ನಲಾಗುತ್ತದೆ. ಇಂತಹ ಸಹಾಯಧನವನ್ನು ಕೈಗಾರಿಕೆಗೆ ನೆರವಾಗಲು ಕೊಡಬಹುದು, ಗ್ರಾಹಕರಿಗೆ ನೆರವಾಗಲು ನೀಡಬಹುದು. ಉದಾಹರಣೆಗೆ, ಭಾರತದಲ್ಲಿ ರೈತರು ಬಳಸುವ ರಸಗೊಬ್ಬರಕ್ಕೆ ಗ್ರಾಹಕರು ಬಳಸುವ ಅಡುಗೆ ಅನಿಲಕ್ಕೆ ಸಹಾಯಧನ ನೀಡಲಾಗುತ್ತದೆ. ಗ್ರಾಹಕರು ಅದನ್ನು ಕೊಳ್ಳಲು ಅನುಕೂಲವಾಗುವಂತೆ ಕೊಡುವ ಪಾವತಿಯೇ ಸಹಾಯಧನ. ಸುಂಕ ತಾರಿಫ್. ಒಂದು ವಸ್ತುವನ್ನು ಆಮದು ಮಾಡಿಕೊಂಡಾಗ ವಿಧಿಸಬಹುದಾದ ತೆರಿಗೆಯೇ ಟ್ಯಾರಿಫ್. ಇದನ್ನು ಅಬಕಾರಿ ಸುಂಕ ಎಂದು ಕರೆಯಲಾಗುತ್ತದೆ. ಥ್ಯಾಂಕ್ ಯು.